ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕ್ಕೆ ಫೈಲ್ ರೀಡಿಂಗ್ ಇದೆ. ಇದು ಸ್ಪಿರಿಚುವಲ್ ಜರ್ನಿಯಲ್ಲಿರೋರಿಗೆ ಮೆಸೇಜ್ ತೆಗಿತೆ. ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಶಿಫ್ಟ್ ಬರ್ತಾ ಇದೆ. ಸ್ಪಿರಿಚುವಲ್ ಜರ್ನಿ ಅಂದರೆ ನೀವು ಆಲ್ರೆಡಿ ನೀವು ಇನ್ನರ್ ವರ್ಕ್ ಮಾಡ್ತಿರ್ಬೋದು, ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇರ್ತಿರ್ಬೋದು. ಈ ಕ್ರಿಯೇಟಿವಿಟಿಯಿಂದಾಗಿ ನೀವು ಜನಗಳಿಗೆ ಈಗ ಕೊಡ್ತಿರ್ಬೋದು. ಸೊ ಇದರಿಂದ ಎನರ್ಜಿ ಎಕ್ಸ್ಚೇಂಜ್ ಅಂದರೆ ನೀವು ಹಣ ಸಂಪಾದನೆ ಮಾಡ್ತಿರ್ಬೋದು. ಅವರಿಗೆ ಈ ಎನರ್ಜಿ ಇರ್ತದೆ. ಮೇಜರ್ ಶಿಫ್ಟ್ ಅಂದರೆ ಇದು ಜನವರಿ 1/1/2024 ಅಂದರೆ 111 ಬರ್ತದೆ. 1/1/2024 ಕೂಡಿಸಿದ್ರೆ 10 ಬರ್ತದೆ. ಸೊ 111 ಎನರ್ಜಿ ಇಲ್ಲಿ 2024 ಡಿವೈನ್ ಜಡ್ಜ್ಮೆಂಟ್ ಇಯರ್ ಅಂತ ಹೇಳ್ತಾರೆ. ಅಂದರೆ ಶನಿ ಮಹಾರಾಜ ಬರ್ತಿದ್ದಾರೆ, ಧರ್ಮ ಕರ್ಮಾಧಿಪತಿ ನ್ಯಾಯ ದೇವತೆ ಬರ್ತಿದ್ದಾರೆ. ಸೊ ಇಲ್ಲಿ ತುಂಬಾ ಭೂಮಿ ಮೇಲೆ ಚೇಂಜಸ್ ಬರ್ತಾ ಇದೆ. ಇದು ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ತುಂಬ ವರ್ಷಗಳಿಂದ ಇದ್ದು ಈಗ ನೀವು ಎನರ್ಜಿ ಎಕ್ಸ್ಚೇಂಜ್ ಮಾಡ್ತಾ ಇದ್ರಿ. ಅಂದರೆ ಹಣ ಸಂಪಾದನೆ ಮಾಡ್ತಿರ್ಬೋದು, ಜನಗಳಿಗೆ ಕೊಡ್ತಾ ಇದ್ದು, ಜನಗಳಿಗೆ ನೀವು ಮುಂದೆ ದಾರಿ ತೋರಿಸ್ತಾ ಇದ್ದರೆ ಕೆಲವೊಮ್ಮೆ ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ನೀವು ಸ್ಪಿರಿಚುವಲ್ ಜರ್ನಿಯಲ್ಲಿ ನಿಮಗೆ ಸ್ಪಿರಿಚುವಲ್ ಜರ್ನಿ ಬಗ್ಗೆ ಅಥವಾ ನೀವು ಅರ್ತ್ ಏಂಜಲ್, ಸ್ಟಾರ್ ಸೀಡ್ಸಾ ಅಥವಾ ಟ್ವಿನ್ ಫ್ಲೇಮ್ಸಾ, ಟ್ವಿನ್ ಸೋಲ್ಸಾ, ಟ್ವಿನ್ ರೇಸಾ ಯಾರಾದರೂ ನೀವು ಇದ್ದಿರ್ಬೋದು. ಇಂಡಿಗೋ ಸೋಲ್ಸ್, ರೈನ್ಬೋ ಸೋಲ್ಸ್ ಯಾರು ಬೇಕಾದ್ರೂ ಇದ್ದಿರ್ಬೋದು. ಆದರೆ ನಿಮಗೆ ಗೊತ್ತಿಲ್ಲದೆ ಇದ್ದಿರ್ಬೋದು. ಸೊ ನೀವು ಜನಗಳಿಗೆ ಈಗ ಒಂದು ನಿಮ್ಮಲ್ಲಿರೋ ಕ್ರಿಯೇಟಿವಿಟಿ ಮೂಲಕ ಜನಗಳಿಗೆ ದಾರಿದೀಪವಾಗಿರ್ತೀರಿ. ಸೊ ಇವರಿಗೆ ಮಾತ್ರ ಇದು ರೆಸೊನೇಟ್ ಆಗಿರ್ತದೆ. ಟೈಮ್ ಸ್ಕ್ರೀನ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಸಬ್ಸ್ಕ್ರೈಬರ್, ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಇದು ಫೈಲ್ ನಂಬರ್ 1 ರೋಸ್ ಕ್ವಾರ್ಟರ್ಸ್. ನಂಬರ್ ಅಥವಾ ಸ್ಟೋನಿಂದ ಚಾಯ್ಸ್ ಮಾಡ್ಬೋದು. ಇಲ್ಲಿ ಒಂದೇ ಇರ್ತದೆ ನಿಮಗೆ ಫೈಲ್. ಕ್ಲಿಯರ್ ಕ್ರಿಸ್ಟಲ್. ಫೈಲ್ ನಂಬರ್ 2, ಫೈಲ್ ನಂಬರ್ 3 ಟೈಗರ್ ಐ. ಅಷ್ಟು ಮೇಜರ್ ಚೇಂಜಸ್ ಏನು ಅಂತ ಹೇಳಿ ತೆಗೆಯುವ. ಇದು ಎಲ್ರಿಗೂ ರೆಸೊನೇಟ್ ಆಗಿರೋದಲ್ಲ, ಇದು ಜನರಲ್ ರೀಡಿಂಗ್, ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಅಷ್ಟು ಮೇಜರ್ ಚೇಂಜಸ್ ಏನು ಬರ್ಬೋದು ನಿಮ್ಮದು 2024 ಇದು ಡಿವೈನ್ ಕಡೆಯಿಂದ ಮೇಜರ್ ಚೇಂಜಸ್ ಏನು ಬರ್ಬೋದು ನೋಡುವ. ಫಸ್ಟ್ ಕಾರ್ಡ್ ತೆಗಿತಿದ್ದೇನೆ. 1 2 3. ಇದು ಸ್ವಲ್ಪ ದೊಡ್ಡ ರೀಡಿಂಗ್, ವಿಡಿಯೋ ಸ್ವೈಪ್ ಮಾಡಿ ನೋಡಿ. ಶಿವಶಕ್ತಿ ಬ್ಯಾಲೆನ್ಸ್, ಫೆಮಿನೈನ್ ಮತ್ತು ಮ್ಯಾಸ್ಕ್ಯುಲನ್ ಎನರ್ಜಿ ಬ್ಯಾಲೆನ್ಸ್. ಮೋಸ್ಟ್ಲಿ ನಿಮ್ಮ ಲೈಫಲ್ಲಿ ಈಗ ಬ್ಯಾಲೆನ್ಸ್ ಬಂದಿರ್ಬೋದು. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರೀ ರೋಸ್ ಕ್ವಾರ್ಟರ್ಸ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಮೇಜರ್ ಚೇಂಜಸ್ ಏನು ಅಂತ ಹೇಳಿ ನೋಡುವ. ಮೇಜರ್ ಚೇಂಜಸ್, ಚಾರಿಯಟ್, ಬದಲಾವಣೆ ಬರ್ತಾ ಇದೆ ನಿಮ್ಮ ಲೈಫಲ್ಲಿ. ಬದಲಾವಣೆ ತುಂಬ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಿರ್ಬೋದು. ಈಗ ಒಂಥರ ದೊಡ್ಡ ಬದಲಾವಣೆ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ. ಮೇಜರ್ ಚೇಂಜಸ್ ಇದು. ಸೊ ನಿಮಗೆ ಇದು ಯಾವ ರೀತಿ ಚೇಂಜಸ್ ಅಂತೇಳಿ ನೋಡುವ. ಬಟರ್ಫ್ಲೈ ಸ್ಪಿರಿಟ್, ಟ್ರಾನ್ಸ್ಫಾರ್ಮೇಷನ್, ರೈನ್ಬೋ ವಾಟರ್ ಫಾರ್ ಮಿರಾಕಲ್ಸ್. ವಾವ್. ಬಾಟಮ್ ಆಫ್ ದ ಡೆಕ್, ಪೈನ್ ಸ್ಪಿರಿಟ್, ಪ್ಯೂರಿಫಿಕೇಶನ್. ನಿಮಗೆ ಆನ್ಸೆಸ್ಟರ್ ಕಾರ್ಡಿಂದ, ನಿಮ್ಮ ಪೂರ್ವಜರಿಂದ ನಿಮಗೆ ಯಾವ ಮೇಜರ್ ಶಿಫ್ಟ್ ನಿಮಗೆ ಕೊಡ್ತಿದ್ದಾರೆ ಅಂತೇಳಿ ನೋಡುವ. ನಿಮ್ಮ ಪೂರ್ವಜರು ನಿಮಗೆ. ಫೈಲ್ ನಂಬರ್ 1. ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ, ಟ್ರಾನ್ಸ್ಫಾರ್ಮೇಷನ್. ನೀವು ನೋಡ್ತಿರ್ಬೋದು ತುಂಬ ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ. ಶಿಫ್ಟ್ ತುಂಬ ಅಂದರೆ ಬದಲಾವಣೆ. ಫೈಲ್ ನಂಬರ್ 1 ನಿಮ್ಮದು ಬದಲಾವಣೆ ಬರ್ತಾ ಇದೆ. ದ ಜರ್ನಿಯರ್, ಡ್ಯಾನ್ಸರ್ ಆಫ್ ಇನ್ಸ್ಪಿರೇಷನ್, ಡ್ಯಾನ್ಸರ್ ಆಫ್ ಪ್ರಾಮಿಸ್, ಶಮನ್ ಆಫ್ ಕರೇಜ್, ಬಾಟಮ್ ಆಫ್ ದ ಡೆಕ್. ಇದರಿಂದ 2 ಕಾರ್ಡ್ ತೆಗೆತಿದ್ದೇನೆ.
18, 20, 38. ಇಲ್ಲಿ ಫೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರಿಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ನಿಮ್ಮ ಈ ಹಿಂದೆ ಜೀವನದಲ್ಲಿ ಏನು ಬೇಕಾದ್ರೂ ನಡೆದಿರ್ಬೋದು, ಅಂದರೆ ಏನೇ ಕಷ್ಟಗಳು ಬಂದಿರ್ಬೋದು. ಸೊ ಇಲ್ಲಿ ಪೈನ್ ಸ್ಪಿರಿಟ್ ನಿಮಗೆ ಹೇಳ್ತಾ ಇದೆ, ಸೊ ಹಳೆಯದನ್ನು ಪಾಸ್ಟನ್ನು ಬಿಟ್ಟು ಮುಂದೆ ಸಾಗಿ ಬೆಳಕಿನ ಕಡೆ ಸಾಗಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ, ಬದಲಾವಣೆ. ಈ ಟ್ರಾನ್ಸ್ಫಾರ್ಮೇಷನ್ ಹೇಗೆ ಬರ್ತದೆ ಅಂತ ಹೇಳಿದರೆ, ಒಂದು ಕಂಬಳಿ ಹುಳ ಒಂದು ಚಿಟ್ಟೆಯಾಗಿ ಟ್ರಾನ್ಸ್ಫಾರ್ಮೇಷನ್ ಹೊಂದಬೇಕಿದ್ರೆ ಅದು ತುಂಬಾ ಕಷ್ಟಪಡ್ತದೆ, ತುಂಬಾ ನೋವು ಅನುಭವಿಸ್ತವೆ, ಆಮೇಲೆ ಸುಂದರ ಚಿಟ್ಟೆಯಾಗಿ ಹೊರಗೆ ಬರ್ತದೆ. ಹಾಗೆ ನಿಮ್ಮ ಜೀವನದಲ್ಲಿ ಈಗ ಯಾವುದೇ ನೋವುಗಳಿರ್ಬೋದು, ಯಾವುದೇ ಕಷ್ಟಗಳಿರ್ಬೋದು, ಇವೆಲ್ಲ ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರನೇ ಬಂದಿರೋದು. ಅಂದರೆ ತುಂಬ ದೊಡ್ಡ ಜೀವನದಲ್ಲಿ ಬದಲಾವಣೆ ಬರ್ತೀವಿ. ಈಗ ನಿಮಗೆ ಹೇಗಂತ ಹೇಳಿದರೆ, ನೀವೀಗ ತುಂಬಾ ಕರೇಜ್ ತಗೊಳ್ಬೇಕಂದ್ರೆ ಧೈರ್ಯದಿಂದ ಮುಂದೆ ಸಾಗಬೇಕಾಗ್ತದೆ. ಸೊ ನಿಮಗೀಗಂದರೆ ಜೀವನದಲ್ಲಿ ಎಲ್ಲ ಕತ್ತಲು ಎಲ್ಲ ಮುಗ್ದೋಗಿದೆ, ಎಲ್ಲ ಡೆಡ್, ಅಂದರೆ ಎಲ್ಲ ದಿ ಎಂಡ್ ಆಗಿದೆ ಅಂತ ಅನಿಸ್ತಿರ್ಬೋದು. ಆದರೆ ಆ ಕತ್ತಲಲ್ಲೂ ಬೆಳಕನ್ನು ಹುಡುಕಾಡಿ ಅಂತ ಹೇಳ್ತೇನೆ. ನಿಮ್ಮ ಜೀವನದಲ್ಲಿ ಬೆಳಕಿದೆ, ಒಂದು ಹೋಪ್ ಇರಲಿ. ಅಂದರೆ ಎಲ್ಲ ಮುಗ್ದಿಲ್ಲ, ಎಲ್ಲ ಕತ್ತಲು ಅಲ್ಲ, ಎಲ್ಲನೂ ಡೆಡ್ ಅಲ್ಲ, ದಿ ಎಂಡ್ ಅಲ್ಲ. ಒಂದು ಜೀವನದಲ್ಲಿ ಒಂದು ಹೋಪ್ ಇಟ್ಕೊಳ್ಳಿ, ಭರವಸೆ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ಯೂನಿವರ್ಸ್ ಬಂದು ಇನ್ಸ್ಪಿರೇಷನ್ ಕೊಡ್ತಿದ್ದಾರೆ. ಅಂದರೆ ಜರ್ನಿಗೆ ತುಂಬ ಮಿಸ್ಟೀರಿಯಸ್ ಜರ್ನಿ, ನಿಮ್ಮದು ತುಂಬಾ ಮಿಸ್ಟೀರಿಯಸ್ ಜರ್ನಿ ಇದೆ. ಸೊ ಇನ್ಸ್ಪಿರೇಷನ್ ತಗೊಳ್ಳಿ, ನಿಮ್ಮನ್ನು ನೀವು ಇನ್ಸ್ಪಿರೇಷನ್ ಮಾಡ್ಕೊಳ್ಳಿ, ನಿಮ್ಮ ದೇಹವನ್ನು ಕ್ಲೀನ್ಸ್ ಮಾಡ್ಕೊಳ್ಳಿ, ನಿಮ್ಮ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ತುಂಬ ತುಂಬ ಕ್ಲೆನ್ಸಿಂಗ್ ಪ್ರೊಸೆಷನ್ ನಡೀತಾ ಇದೆ, ಡಿಟಾಕ್ಸಿಫಿಕೇಶನ್ ನಿಮ್ಮ ಜೀವನದಲ್ಲಿ, ಪ್ಯೂರಿಫಿಕೇಶನ್ ನಡೀತಾ ಇದೆ. ಸೊ ಈಗ ಎಲ್ಲ ನಿಮ್ಮ ಜೀವನದಲ್ಲಿ ಇವೆಲ್ಲ ಒಂದು ಕರ್ಮ ಕಳೀಲಿಕ್ಕೆ ಇದ್ದಿರ್ಬೋದು. ಸೊ ಮಿರಾಕಲ್ಸ್ ಮೇಲೆ ನಂಬಿಕೆ ಇಡಿ ಅಂತ ಹೇಳ್ತಾರೆ. ಅಂದರೆ ಮಿರಾಕಲ್ಸ್ ಅಂದರೆ ದೊಡ್ಡ ಮಿರಾಕಲ್ಸ್ ಆಗಬೇಕಂತೇಳಿ ಈಗ ನಿಮ್ಮ ಇರೋ ಜಾಗದಲ್ಲೇ ಸಣ್ಣ ಪುಟ್ಟ ಮಿರಾಕಲ್ಸ್ ನಿಮಗೆ ಚಮತ್ಕಾರಗಳು ನಡೀತಿರ್ಬೋದು. ಸೊ ಆ ಸಣ್ಣ ಪುಟ್ಟ ಮಿರಾಕಲ್ಸೇ ನಿಮ್ಮ ಜೀವನದಲ್ಲಿ ದೊಡ್ಡ ಚೇಂಜಸ್ ಅನ್ನು ತರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ಯಾವ ರೀತಿ ಚೇಂಜಸ್ ಅಂತ ಹೇಳಿದರೆ, ಪಬ್ಲಿಕ್ಕಲ್ಲಿ ಅಂದರೆ ನಿಮ್ಗೊಂಥರ ಇಷ್ಟ ತನಕ ನಿಮ್ಮ ಹೊರಗಡೆ ಜನ ನಿಮಗೆ ತುಂಬಾ ಮೋಸ ಮಾಡಿರ್ಬೋದು ಅಥವಾ ಏನೇ ಮಾಡಿರ್ಬೋದು. ಇನ್ನು ಮುಂದೆ ಈ ಜನಗಳು ನಿಮಗೆ ತುಂಬ, ಅಂದರೆ ನಿಮಗೆ ಹೊರಗಿನ ಪ್ರಪಂಚದಲ್ಲಿ ತುಂಬ ಲಾಯಲ್ ಪರ್ಸನ್, ಅಂದರೆ ನಂಬಿಕೆ ಇರುವಂಥ ಜನಗಳು ನಿಮಗೆ ಬರ್ಬೋದು. ಅಥವಾ ಪಬ್ಲಿಕ್ಕಿಗೆ ನಿಮ್ಮ ಮೇಲೆ ನಂಬಿಕೆ ಬರ್ಬೋದು ಇನ್ನು ಮುಂದೆ. ಅಂದರೆ ನಿಮ್ಮನ್ನು ನಂಬೋದು, ಮೋಸ್ಟ್ಲಿ ನೀವು ಲಾಯಲ್ ಪರ್ಸನ್ ಅಂತ ಪಬ್ಲಿಕ್ಕಿಗೆ ಅನಿಸ್ತಿರ್ಬೋದು ಇಲ್ಲಿ. ಸೊ ಕರೇಜಿಂದ ನಿಮ್ಮ ಡೆಸ್ಟಿನಿ ಕಡೆ ಡಿಟರ್ಮಿನೇಷನ್ ಇರಲಿ, ನಿಮ್ಮ ಜರ್ನಿಯಲ್ಲಿ ಸೋಲ್ ಪರ್ಪಸ್ ಕಡೆ ಡಿಟರ್ಮಿನೇಷನ್ ಇರಲಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಇದು ನಿಮ್ಮ ಜೀವನದಲ್ಲಿ ಒಂಥರ ಶಿಫ್ಟ್, ಮೇಜರ್ ಶಿಫ್ಟ್, ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ. ಎಲ್ಲ ಕಡೆ ಬಟರ್ಫ್ಲೈ ಇದೆ, ಇಲ್ಲೂ ಬಟರ್ಫ್ಲೈ, ಇಲ್ಲೂ ಬಟರ್ಫ್ಲೈ, ಇಲ್ಲೂ ಬಟರ್ಫ್ಲೈ, ಇಲ್ಲೂ ನಿಮಗೆ ಬಂದಿದೆ. ಅಂದರೆ ಮೋಸ್ಟ್ಲಿ ನಿಮ್ಮ ಲೈಫ್ ಒಂಥರ ಫುಲ್ ಚೇಂಜಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಇದೊಂಥರ ಮೇಜರ್ ಶಿಫ್ಟ್. ಸೊ ಪಬ್ಲಿಕ್ ಲಾಯಲ್ ಇರ್ಬೋದು, ನೀವು ಪಬ್ಲಿಕ್ಕಿಗೆ ಲಾಯಲ್ ಆಗಿರ್ತೀರಿ ಮುಂದೆ. ಮೋಸ್ಟ್ ಪಬ್ಲಿಕ್ಕಿಗೆ ನಿಮ್ಮ ಮೇಲೆ ನಂಬಿಕೆ ಬರ್ಬೋದು ಇನ್ನು ಮುಂದೆ. ಮೋಸ್ಟ್ಲಿ ಇಲ್ಲಿ ಏನಂತ ಹೇಳಿದ್ರೆ, ಎಲ್ಲ ಕಡೆ ಪಬ್ಲಿಕ್ ಬಂದಿದೆ. ಮೋಸ್ಟ್ಲಿ ನೀವು ಒಂದು ಕಮ್ಯುನಿಟಿಗೆ ನೀವು ಸರ್ವ್ ಮಾಡಬೇಕಾದರು ಅಂತ ಅನಿಸ್ತಾ ಇದೆ. ಮುಂದೆ ನೀವು ಕಮ್ಯುನಿಟಿ ಜೊತೆ ಅಥವಾ ಒಂದು ಯಾವುದೋ ಸಂಘ ಸಂಸ್ಥೆ ಇರ್ಬೋದು, ಅಥವಾ ಒಂದು ಅಂದರೆ ತುಂಬ ಜನಗಳಿಗೆ ನೀವು ಅಂದರೆ ಮೋಸ್ಟ್ಲಿ ಗೈಡೆನ್ಸ್ ಮಾಡುವವರು ಅಂತ ಅನಿಸ್ತಾ ಇದೆ. ನಿಮಗೆಲ್ಲಿ ಒಂದು ಕಂಪ್ಲೀಷನ್, ಮೋಸ್ಟ್ಲಿ ನೀವು ಸಭೆ ಸಮಾರಂಭ ಅಥವಾ ಮೀಟಿಂಗ್ಗಳಲ್ಲಿ ನೀವು ಭಾಗಿಯಾಗ್ಬೋದು. ನೀವು ಕೆಲವರು ಚೇಂಜಸ್ ನೇಚರ್, ಇಲ್ಲಿ ಸೆಲೆಬ್ರೇಷನ್ ಇದೆ ನಿಮ್ಮ ಲೈಫಲ್ಲಿ. ಇದು ಕೆಲವರಿಗೆ, ಎಲ್ರಿಗಲ್ಲ, ಕೆಲವರಿಗೆ ಇದು ಯಾವ ರೀತಿ ಚೇಂಜಸ್ ಅಂತ ಹೇಳಿದರೆ, ನಿಮಗೊಂದು ಅಧಿಕಾರ ಸಿಗ್ಬೋದು, ಒಂದು ಗದ್ದುಗೆ ಅಂತ ಹೇಳ್ತಾರೆ, ಸಿಂಹಾಸನ, ಒಂದು ಕುರ್ಚಿ ಅಂಥದ್ದು ಸಿಕ್ಕಿದ್ರು ಸಿಗ್ಬೋದು ಕೆಲವರಿಗೆ. ಅಂದರೆ ಇಲ್ಲಿ ಒಂಥರ ನೀವು ರಾಣಿಯ ಇದರಲ್ಲಿ ಕೂತ್ಕೊಳ್ತೀರಿ, ಸಿಂಹಾಸನದಲ್ಲಿ. ನಿಮ್ಮ ಸುತ್ತಮುತ್ತ ಜನಗಳಿರ್ತಾರೆ, ನೀವು ಹೇಳಿದ್ದಕ್ಕೆಲ್ಲ ಅವರು ಎಸ್ ಹೇಳ್ತಾ ಇರ್ತಾರೆ. ಸೊ ಇದು ನಿಮಗೊಂದು ಅಧಿಕಾರ ಇರ್ಬೋದು, ದೊಡ್ಡ ಹುದ್ದೆ ಇರ್ಬೋದು, ಅಥವಾ ನೀವು 4 ಮಂದಿಗೆ ನೀವು ಟೀಚ್ ಮಾಡ್ಬೋದು, ಅಥವಾ 4 ಮಂದಿಗೆ ನೀವೇನಾದರೂ ಹೇಳೋರು ಇರ್ಬೋದು ಮುಂದೆ. ಸೊ ಈಗ ನೀವು ಮೋಸ್ಟ್ಲಿ ಸೆಲೆಬ್ರೇಷನ್ ಕಡೆ, ಈಗ ಈ ಎಲ್ಲ ನೋವಿನಿಂದ, ನಿಮ್ಮ ಜೀವನದಲ್ಲಿ ಎಲ್ಲ ನೋವಿನಿಂದ ಹೀಲ್ ಆಗ್ತಿದ್ದೀರಿ ನೀವು. ಹೀಲಾಗಿ ಅಂದರೆ
ನಿಮ್ಗೊಂದೇನೋ ಡಿಟರ್ಮಿನೇಷನ್ ಇದೆ ಲೈಫಲ್ಲಿ, ಮೋಸ್ಟ್ಲಿ ಏನೋ ಸಾಧಿಸಬೇಕು ಅಂತ ಇದೆ ನಿಮಗೆ ಲೈಫಲ್ಲಿ. ಸೊ ನೀವು ಸೆಲೆಬ್ರೇಷನ್ ಕಡೆ ನೋಡ್ತೀರಿ, ಇನ್ನು ಕೆಲವರು ಫ್ಯಾಮಿಲಿ ಕಡೆ ನೋಡ್ತಿರ್ಬೋದು. ಸೊ ಇನ್ನು ಕೆಲವರು ಫಾರಿನ್ ಟ್ರಾವೆಲ್ಗೆ ನೋಡ್ತಿರ್ಬೋದು. ಸೊ ನಿಮ್ಮ ಫ್ಯೂಚರ್ ಕಡೆ ನೋಡ್ತಿದ್ದೀರಿ, ಅಂದರೆ ಕೆರಿಯರ್ ಎಕ್ಸ್ಪಾನ್ಷನ್ ಮಾಡಬೇಕು ನಾನು ಅಂಥೇಳಿ. ಸೊ ಕೆಲವರು ನೆಕ್ಸ್ಟ್ ಪೇಜ್ ಆಫ್ ಸೋರ್ಸ್, the Tower, Knight of Pentacles, the Lovers, Emperor. ಎಲ್ಲ ಕಡೆ ಇಲ್ಲೊಂಥರ ಕಿಂಗ್ ರೋಲ್, ಕ್ವೀನ್ ರೋಲ್ ಬರ್ತಾ ಇದೆ. ಅಂದರೆ ಮೋಸ್ಟ್ಲಿ ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡಿದವರು ತುಂಬಾ ನೀವು ಅಂದರೆ ಅಧಿಕಾರ ಸಿಗ್ಬೋದು ಕೆಲವರಿಗೆ. ಇನ್ನು ಕೆಲವರಿಗೆ ತುಂಬಾ ನೀವಂದರೆ ಕಿಂಗ್ ರೋಲಿಗೆ ಬರೋರಿದ್ದೀರಿ, ಕ್ವೀನ್ ರೋಲಿಗೆ. ಮೋಸ್ಟ್ಲಿ ಸಮಾಜವನ್ನು ನೀವು ಮುಂದೆ ನಡೆಸ್ಬೋದು. ಅಥವಾ ಇನ್ನು ಕೆಲವರಿಗೆ ಏನಂತ ಹೇಳಿದರೆ, ನಿಮ್ಮ ಜೀವನದಲ್ಲೊಂದು ಸಡನ್ನ ಚೇಂಜ್ ಬರ್ತದೆ. ಸಡನ್ನ ಚೇಂಜ್ ಇದು ಯಾವ ರೀತಿ ಅಂತ ಹೇಳಿದರೆ, ಈ ಚೇಂಜ್ ನಿಮ್ಮನ್ನು ಈ ರೋಲಿಗೆ, ಕಿಂಗ್ ರೋಲಿಗೆ ನಿಮ್ಮನ್ನು ಕೂತ್ಕೊಳಿಸ್ತದೆ. ಇದು ಅಂದರೆ ಸಡನ್ನ ನಿಮಗೆ ಸಿಡಿಲು ಬಡ್ದಾಗ ಆಗ್ಬೋದು. ಅಂದರೆ ಇದು ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಅಂದರೆ ಈ ಚೇಂಜು, ಇಲ್ಲಿ ಡ್ರ್ಯಾಗನ್ ಬೆಂಕಿ ಉಗುಳ್ತಾ ಇದೆ, ನೀವು ನೋಡಿರ್ಬೋದು. ಈ ಚೇಂಜ್ ನೀವು ಮೋಸ್ಟ್ಲಿ ಒಮ್ಮೆಗೆ ನಿಮಗೆ ಶಾಕ್ ಆದಾಗೆ ಆಗ್ಬೋದು ಈ ಬದಲಾವಣೆ ನಿಮಗೆ. ಅಂದರೆ ಇದು ಒಳ್ಳೆ ಬದಲಾವಣೆ ಬರ್ತಾ ಇದೆ. ಅಂದರೆ ಒಮ್ಮೆ ನಿಮಗೆ ಶೇಕಿ ಮೂಮೆಂಟ್ ಅಂತಲೇ ಹೇಳ್ಬೋದು ಈ ಬದಲಾವಣೆ ನಿಮ್ಮ ಜೀವನದಲ್ಲಿ. ಮೋಸ್ಟ್ಲಿ ನಿಮಗೆ ಈಗ ಅಷ್ಟು ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು ಈ ಬದಲಾವಣೆ ಬಗ್ಗೆ, ಅಥವಾ ಚಾಯ್ಸಸ್ ಇದ್ದಿರ್ಬೋದು, ಅಥವಾ ನೀವು ತುಂಬಾ ಅಂದರೆ ಡಿಪ್ರೆಷನಲ್ಲಿರ್ಬೋದು, ತುಂಬ ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಅಥವಾ ನಾನು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಿದ್ದೇನೆ, ಏನೋ ಸ್ಟಾರ್ಟ್ ಮಾಡಬೇಕಂತ ನೀವು ಅಂದ್ಕೊಂಡಿರ್ಬೋದು. ಏನೋ ಯೋಚನೆಗಳು, ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು, ಫೈನಾನ್ಸಿಗೆ ನೋಡ್ತಿರ್ಬೋದು, ನಿಮಗೆ ಯಾರು ಯೋಚನೆಗಳು ಬರ್ತಾ ಇದ್ದಿರ್ಬೋದು. ಅಥವಾ ಕೆಲವರು ನಿಮ್ಮ ಪಾರ್ಟ್ನರ್ಗೆ ನೋಡ್ತಾ ಇದ್ದಿರ್ಬೋದು ಬದಲಾವಣೆ, ನೀವು ಟ್ವಿನ್ ಫ್ಲೇಮ್ಸ್ ಇದ್ದಿರ್ಬೋದು. ಇಲ್ಲಿ 1 2 3 ಮೇಜರ್ ಕಾರ್ಡ್ ಬಂದಿದೆ ನಿಮ್ಮ ಲೈಫಲ್ಲಿ, 3 4 ದೊಡ್ಡ ದೊಡ್ಡ ಬದಲಾವಣೆಗಳು. ಇದು ಸಡನ್ ಒಂಥರ ನೀವು ನಿಮ್ಮ ಜೀವನದಲ್ಲೊಂದು ಮಿರಾಕಲ್ಸೇ ಆಗ್ಬೋದು ಅಂತಲೇ ಹೇಳ್ಬೋದು ಇದು. ಸೊ ಸಡನ್ ಚೇಂಜ್ ಇದು ಮೋಸ್ಟ್ಲಿ ಬಟರ್ಫ್ಲೈ ಸ್ಪಿರಿಟ್, ಟ್ರಾನ್ಸ್ಫಾರ್ಮೇಷನ್, ಯೂನಿವರ್ಸ್, 9 ಆಫ್ ಕಪ್. ಸೊ ಇದರ ನಂತರ ಅಂದರೆ ಈಗ ನಿಮಗೆ ಈಗ ಅಂದರೆ ಇದರ ಬಗ್ಗೆ ನೀವು ತುಂಬ ಓವರ್ ಥಿಂಕಿಂಗ್ ಮಾಡಬೇಡಿ. ಯಾವುದು ನನಗೆ ಸಿಗ್ಬೋದು, ಏನಾಗ್ತದೆ ಏನೋ, ಅಂದರೆ ಮುಂದೆ ಹೇಗೆ ಮ್ಯಾನೇಜ್ ಮಾಡೋದೇನೋ ಅಂತ ಹೇಳಿ. ಅಂದರೆ ಇದೊಂಥರ ಅಂದರೆ ನೀವು ಓವರ್ ಥಿಂಕಿಂಗ್ ಮಾಡಬೇಡಿ. ಅಂದರೆ ನಿಮಗೆ ಮನಸ್ಸಲ್ಲಿ ಇರ್ಬೋದು ನಾವು ಒಬ್ಬರೇ ಹೇಗೆ ಮಾಡೋದು ಅಂತೇಳಿ. ಅಥವಾ ನಿಮಗೆ ಯೂನಿವರ್ಸ್ ಇಲ್ಲಿ ನಿಮಗೆ ಹೇಗೆ ಮುಂದೆ ಸಾಗಬೇಕು ಅಂತ ದಾರಿ ತೋರಿಸ್ತಾರೆ ಇಲ್ಲಿ. ಅಂದರೆ ನಿಮಗೆ ಸಹಾಯ ಮಾಡುವ ಜನಗಳು ಬರ್ತಾರೆ ಇಲ್ಲಿ. ಅಥವಾ ನಿಮಗೆ ಯೂನಿವರ್ಸ್ ಬಂದು ಇಲ್ಲಿ ದಾರಿ ತೋರಿಸ್ತಾರೆ ನಿಮಗೆ. ಅಂದರೆ ಹೇಗೆ ಸಾಗಬೇಕು ಅನ್ನೋದು ಒಂದು ಕ್ಲಾರಿಟಿ ಬರ್ತದೆ ಜೀವನದಲ್ಲಿ. ಫೈಲ್ ನಂಬರ್ 1, ಮೋಸ್ಟ್ಲಿ ಕಿಂಗ್ ಎಲ್ಲ ಕಡೆ ಕಿಂಗ್ ಎನರ್ಜಿ ಇದೆ ಇಲ್ಲಿ. ಕಿಂಗ್ ಆಫ್ ಕಪ್ಸ್, ಕಿಂಗ್ ಆಫ್ ವ್ಯಾಂಡ್ಸ್, ಎಂಪರರ್, ಎಂಪ್ರೆಸ್ ಎಲ್ಲ ಕಡೆ. ಸೊ ನೀವೊಂಥರ ಈಗ ನಿಮ್ಮದು ಕೆಲವೊಂದು ಫೈರಿ ಸೈನ್ಸ್ ಇರ್ಬೋದು, ಮೇಷ, ಸಿಂಹ, ಧನು ರಾಶಿ ಅಥವಾ ಲಗ್ನ ಇದ್ದಿರ್ಬೋದು ಕೆಲವರದ್ದು. ಅದು ಲಗ್ನ ಇಲ್ಲದೇ ಇದ್ದಿರ್ಬೋದು. ನೀವೊಂಥರ ನೀವು ಹೇಗಂತ ಹೇಳಿದರೆ ನೀವು ತುಂಬ ಸಾಹಸ ವ್ಯಕ್ತಿ, ಅಡ್ವೆಂಚರ್ ಮಾಡುವವರು ನೀವು. ಅಂದರೆ ನೀವು ಸಾವಿಗಾಗಲಿ ಬೆಂಕಿಗಾಗಲಿ ನೀರಿಗಾಗಿ ಹೆದರೋರಲ್ಲ. ಏನಿದ್ರೂ ನಾನು ಸಾಧಿಸ್ತೇನೆ ಅಂತ ಹೇಳುವವರು ನೀವು. ಸೊ ತುಂಬಾ ಅಂದರೆ ನೀವು ಈಗ ಫೈನಾನ್ಸಿಗೆ ಸ್ಟ್ರಗಲ್ ಮಾಡ್ತಿರ್ಬೋದು ಕೆಲವರು. ಅಂದರೆ ನಿಮ್ಮ ಕ್ರಿಯೇಟಿವಿಟಿಯಿಂದ ನಿಮಗೆ ಈಗ ಸ್ವಲ್ಪ ಅಂದರೆ ಫೈನಾನ್ಸ್ ತಕ್ಕ ಮಟ್ಟಿಗೆ ಇದ್ದಿರ್ಬೋದು. ಅದೀಗ ನೀವು ಇಮೋಷ್ನಲಿ ಫುಲ್ಫಿಲ್ಡ್ ಪರ್ಸನ್ ನೀವು. ಅಂದರೆ ಮೋಸ್ಟ್ಲಿ ಹೀಲಿಂಗ್ ಎಲ್ಲ ನೀವು ಮಾಡ್ತಿರ್ಬೋದು, ಹೀಲ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಈಗ ನಿಮ್ಮಲ್ಲಿ ಒಂಥರ ಫೈರಿ ಪ್ಯಾಷನ್ ಇದ್ದಿರ್ಬೋದು. ಈಗ ಫೈರಿ ಪ್ಯಾಷನ್ ನಿಮ್ಮಲ್ಲಿ ಬಂದಿರ್ಬೋದು. ಸೊ ನಿಮ್ಮ ಜೀವನದಲ್ಲಿ ಒಂದು ಮೇಜರ್ ಎಂಡ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ.
ಒಂಥರ ನಿಮಗೆ ಕ್ಲಾರಿಟಿ ಬರ್ತದೆ. ಎಲ್ಲ ಕಡೆ ಕಿಂಗ್. ನಿಮ್ಮ ಮೋಸ್ಟ್ಲಿ ಪ್ರೊಫೆಷನಲ್ಲಿ ಇದು ಹೊಸ ಬಿಗಿನಿಂಗ್ ಆಗ್ತದೆ ನಿಮ್ಮ ಜೀವನದಲ್ಲಿ. ಕಿಂಗ್ ರೋಲಿಗೆ ಬರೋರಿದ್ದೀರಿ. ಯಾವುದಾದ್ರೂ ಒಂದು ಹುದ್ದೆ ಪದವಿ ಸಿಗ್ಬೋದು, ನಿಮ್ಗೆ ಅಧಿಕಾರ ಸಿಗ್ಬೋದು. ಫೈಲ್ ನಂಬರ್ 1. ಸೊ ಸ್ಟ್ರೆಂತ್ ಬರ್ತಾ ಇದರ ನಂತರ ನಿಮಗೆ ಮೋಸ್ಟ್ಲಿ ಸ್ಟ್ರೆಂತ್, ಮೋಸ್ಟ್ಲಿ ನಿಮ್ಮ ಜಗತ್ತೇ ಚೇಂಜ್ ಆಗ್ತದೆ. ಇಲ್ಲಿ ವರ್ಲ್ಡ್ ಕಾರ್ಡ್ ಬಂದಿದೆ, ಒಂದು ಕಂಪ್ಲೀಷನ್ ಆಗಿ ನಿಮ್ಮ ಜಗತ್ತು ಒಂದು ಚೇಂಜ್ ಆಗ್ತದೆ. ಎಲ್ಲ ಮೇಜರ್ ಕಾರ್ಡ್. ಮೋಸ್ಟ್ಲಿ ಕೆಲವರಿಗೆ ಪಾರ್ಟ್ನರ್ ಬರ್ಬೋದು. ನೀವು ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ದರೂ ಇರ್ಬೋದು ನೋಡ್ತಿರುವವರು. ಮೋಸ್ಟ್ಲಿ ನೀವು ನಿಮ್ಮ ಪಾರ್ಟ್ನರ್ ಕಡೆ ನೋಡ್ತಿರ್ಬೋದು ಕೆಲವರು. ಮೋಸ್ಟ್ಲಿ ನೀವು ನಿಮ್ಮ ಪಾರ್ಟ್ನರ್ ಯೂನಿಯನ್ ಆದ ನಂತರ ನಿಮಗೆ ಅಥವಾ ಯೂನಿಯನ್ ಆಗೋ ಟೈಮಲ್ಲಿ ಅಥವಾ ಯೂನಿಯನ್ ಆದ ನಂತರ ಕೆಲವರಿಗೆ ಈ ಹುದ್ದೆಗಳು ಸಿಗ್ಬೋದು. ಕೆಲವರಿಗೆ ಟ್ವಿನ್ ಫ್ಲೇಮ್ಸ್ ಅಥವಾ ನೀವೇನಾದರೂ ಸ್ಟಾರ್ ಸೀಡ್ಸ್ ಇದ್ದರೆ ನಿಮಗೆ ಸಿಗ್ಬೋದು. ಇನ್ನು ಕೆಲವರಿಗೆ ನೀವು ಟ್ವಿನ್ ಫ್ಲೇಮ್ಸ್ ಇರಬೇಕಂತಿಲ್ಲ. ಮೇಜರ್ ಚೇಂಜಸ್ ಇದೆ ನಿಮ್ಮ ಜೀವನದಲ್ಲಿ. ಎಲ್ಲ ಕಡೆ ಕಿಂಗ್ ಎಂಪರರ್ ಎಷ್ಟಿದೆ. 1 ಕಿಂಗ್ ಆಫ್ ಕಪ್ಸ್, ಕಿಂಗ್ ಆಫ್ ಸೋರ್ಸ್, ಕಿಂಗ್ ಆಫ್ ವ್ಯಾಂಡ್ಸ್, ಎಂಪರರ್. ಸೊ ಇದು ಫೈಲ್ ನಂಬರ್ 1 ರೀಡಿಂಗ್. ನಿಮಗೆ ಒಂದು ಗೈಡೆನ್ಸ್ ತೆಗಿತಿದ್ದೇನೆ ಏಂಜಲ್ಸ್ ಕಡೆಯಿಂದ, ನಿಮ್ಗೆ ಏನು ಅಂತ ಹೇಳಿ. ಇದು ಜನರಲ್ ರೀಡಿಂಗ್, ಗೈಡೆನ್ಸ್ ಆಗಿ ಮಾತ್ರ ತಗೊಳ್ಳಿ. ಮೋಸ್ಟ್ಲಿ ಒಂದು ಚೇಂಜಸ್, ದೊಡ್ಡ ಚೇಂಜಸ್. ನೀವು ಪಬ್ಲಿಕ್ ಫಿಗರ್ ಇರ್ಬೋದು. ಪಬ್ಲಿಕ್ ಫಿಗರ್ ಮೋಸ್ಟ್ಲಿ ನೀವು ದೊಡ್ಡ ವ್ಯಕ್ತಿಗಳ ಜೊತೆ ನಿಮ್ಮ ಓಡಾಟ ಇದ್ದಿರ್ಬೋದು. ಇನ್ನು ಮುಂದೆ ಓಡಾಟ ಇರ್ಬೋದು ಕೆಲವರಿಗೆ. ಪಬ್ಲಿಕ್ ಫಿಗರ್. ಸೊ ನಿಮಗೆ ಗೈಡೆನ್ಸ್ ತೆಗಿತಿದ್ದೇನೆ. ಮೋಸ್ಟ್ಲಿ ಏನೋ ನೀವು ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಿದ್ದೀರಿ. ಏನೋ ಹೊಂದಾಣಿಕೆ ಸರಿ ಮಾಡಬೇಕು ಅಂತೇಳಿ ತುಂಬಾ ಸ್ಟ್ರಗಲ್. ಕೀ ನ್ಯೂ ಬಿಗಿನಿಂಗ್ಸ್, ಡೈರೆಕ್ಷನ್ಸ್ ಆ್ಯಂಡ್ ಅಡ್ವೆಂಚರ್ಸ್ ಅವೈಟ್ ಫಾರ್ ದೋಸ್ ರೆಡಿ ಟು ಲೆಟ್ ಗೋ ಆಫ್ ದ ಪಾಸ್ಟ್. ಯಾರು ಲೆಟ್ ಗೋ ಆಫ್ ದ ಪಾಸ್ಟ್, ಹಳೆಯದನ್ನೆಲ್ಲ ಬಿಟ್ಟು ಮುಂದೆ ಸಾಗ್ತಿದ್ದೀರಾ, ಅವರಿಗೆ ನ್ಯೂ ಬಿಗಿನಿಂಗ್ಸ್ ಇದೆ, ಡೈರೆಕ್ಷನ್ಸ್, ಅಡ್ವೆಂಚರ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಮೋಸ್ಟ್ಲಿ ಸಾಹಸಮಯ ವ್ಯಕ್ತಿತ್ವ, ನಿಮಗೆ ನ್ಯೂ ಬಿಗಿನಿಂಗ್ಸ್ ಇದೆ. ಯೂನಿವರ್ಸ್ ನಿಮಗೆ ಕೀ ಕೊಡ್ತಿದ್ದಾರೆ ಇಲ್ಲಿ. ಬರ್ತ್, ಯೂನಿವರ್ಸಲ್ ಎನರ್ಜಿ ಬ್ರಿಂಗ್ಸ್ ಯು ಅಪರ್ಚುನಿಟಿ ಆ್ಯಂಡ್ ಪಾಸಿಬಿಲಿಟಿ. ಮೋಸ್ಟ್ಲಿ ನ್ಯೂ ಬರ್ತ್ ಆಗ್ತಾ ಇದೆ ನಿಮಗೆ. ಇಲ್ಲೂ ಮೋಸ್ಟ್ಲಿ ನಿಮ್ಮ ಜೀವನ ಒಂಥರ ಚೇಂಜಸ್ ಫುಲ್ಲು. ಒಂದು ಜಗತ್ತೇ ಚೇಂಜ್ ಆಗ್ಬೋದು ನಿಮ್ಮದು. ಮೌಂಟೈನ್, ನೋ ದ್ಯಾಟ್ ಯು ಆರ್ ಪ್ರೊಟೆಕ್ಟೆಡ್ ಆ್ಯಸ್ ಯು ಫೇಸ್ ಚಾಲೆಂಜಸ್ ಬಟ್ ರಿಮೈನ್ ಕಾಷಿಯಸ್. ಇಲ್ಲಿ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆಷ್ಟು ನೀವು ಚಾಲೆಂಜ್ ಫೇಸ್ ಮಾಡ್ತಿದ್ದೀರ ಅಷ್ಟು ನಿಮಗೆ ಪ್ರೊಟೆಕ್ಷನ್ ಬರ್ತಾ ಇದೆ ಅಂತೇಳಿ. ಆದರೆ ಸ್ವಲ್ಪ ಕಾಷಿಯಸ್ ಆಗಿರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ನಿಮಗೆ. ಓಪನ್ ಯುವರ್ ಹಾರ್ಟ್ ಟು ದ ಎನಾರ್ಮಸ್ ಗ್ರೋತ್ ಹೆಡ್. ಇಲ್ಲಿ ನಿಮ್ಮದು ಫುಲ್ ಒಂಥರ ಎನಾರ್ಮಸ್ ಗ್ರೋತ್ ಇದೆ. ಇಲ್ಲಿ ಸೂರ್ಯಕಾಂತಿ ಇದೆ. ಮೋಸ್ಟ್ಲಿ ನೀವೊಂಥರ ಫುಲ್ ಶೈನಿ, ಅಂದರೆ ನೀವೊಂಥರ ಏನು ಹೇಳ್ತಾರೆ, ಸ್ಪಾರ್ಕ್ ಬರ್ತದೆ ನಿಮ್ಮ ಜೀವನದಲ್ಲಿ. ಒಂಥರ ಫುಲ್ಲು ಚೇಂಜ್ ನಿಮ್ಮದು ಲೈಫು. ಫೈಲ್ ನಂಬರ್ 1 ಫುಲ್ಲು ಬದಲಾವಣೆ ಬರ್ತಾ ಇದೆ. ಇದೊಂಥರ ಮೇಜರ್ ಚೇಂಜಸ್. ಸೊ ಇದು ಫೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 2. ಯಾರಿಗೆ ಕ್ಲಿಯರ್ ಕಾರ್ಡ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಬಿಗ್ ಚೇಂಜಸ್ ಏನು ಬರ್ತಾ ಇದೆ ಅಂಥೇಳಿ ನೋಡುವ. ಬಿಗ್ ಚೇಂಜಸ್, ಮೇಜರ್ ಚೇಂಜ್ ಸ್ಪಿರಿಚುವಲ್ ಜರ್ನಿಯಲ್ಲಿರೋರಿಗೆ. ಇದು ಜನರಲ್ ರೀಡಿಂಗ್. ಡೆವಿಲ್, ಬಿಗ್ ಚೇಂಜಸ್, ನೆಗೆಟಿವ್ ಎನರ್ಜಿ ರಿಮೂವಲ್ ಆಗ್ತಾ ಇದೆ. ಇದು ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ಫಾರೆಸ್ಟ್ ಓರಾಕಲ್ ಅಂತಿರ್ತೇನೆ. ಬಿಗ್ ಚೇಂಜ್, ಫೀನಿಕ್ಸ್, ಟ್ರಾನ್ಸ್ಪೋರ್ಟೇಷನ್, ಬ್ಲೂ ಬರ್ಡ್, ಹ್ಯಾಪಿನೆಸ್, ಏರ್ ಸ್ಪಿರಿಟ್, ನಾಲೆಡ್ಜ್, ಮೋಸ್ಟ್ಲಿ
ಇಲ್ಲಿ ನಿಮ್ಮ ಲೈಫಲ್ಲಿ ಒಂದು ಎಂಡ್ ಆಗ್ತಾ ಇದೆ, ಈ ನೆಗೆಟಿವ್ ಎನರ್ಜಿ ಎಂಡ್ ಆಗ್ತಾ ಇದೆ. ಅಥವಾ ನಿಮಗೆ ಇದು ಕಣ್ಣು ದೃಷ್ಟಿ ಇರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಎಡಿಕ್ಷನ್ ಇರ್ಬೋದು. ಎಡಿಕ್ಷನ್, ನೀವು ಯಾವುದಕ್ಕಾದ್ರೂ ಒಂದು ಎಡಿಕ್ಷನ್ ಆಗಿರ್ಬೋದು, ಅಥವಾ ಡಿಪ್ರೆಷನಲ್ಲಿ ಇದ್ದಿರ್ಬೋದು, ಅಥವಾ ಯಾವುದಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು. ನಿಮ್ಮ ಜೀವನದಲ್ಲಿ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ಬೋದು. ಎಲ್ರಿಗೂ ಅಲ್ಲ, ಕೆಲವರಿಗೆ. ಇನ್ನು ಕೆಲವರಿಗೆ ಕಣ್ಣು ದೃಷ್ಟಿ ಇದೆ, ಇನ್ನು ಕೆಲವರು ತುಂಬ ನೆಗೆಟಿವ್ ಎನರ್ಜಿಯಲ್ಲಿದ್ದಾರೆ. ಅಂದರೆ ಎಲ್ಲ ಕಳ್ಕೊಂಡೆ ಅಂಥೇಳಿ. ಇಲ್ಲಿ ನಿಮ್ಗೆ ಯಾವ ರೀತಿ ಇದೆ ಅಂತ ಹೇಳಿದರೆ, ಫೀನಿಕ್ಸ್, ಇಲ್ಲಿ ಫೀನಿಕ್ಸ್ ಹಕ್ಕಿ ಬಂದಿದೆ. ಫೀನಿಕ್ಸ್ ರೈಸಸ್ ಫ್ರಮ್ ಆ್ಯಶಸ್ ಅಂಥೇಳಿ. ಅಂದರೆ ನಿಮ್ಮ ಜೀವನದಲ್ಲಿ ಈಗ ನೀವು ತುಂಬಾ ದುಃಖದಲ್ಲಿದ್ದೀರಿ, ತುಂಬಾ ಅಂದರೆ ಇಲ್ಲಿ ನೀವು ಎಲ್ಲವನ್ನು ಕಳ್ಕೊಂಡಿದ್ದೀರಿ. ಫೀನಿಕ್ಸ್ ಬಂದಿದೆ ಅಂತ ಹೇಳಿದರೆ ಇದು ಫೀನಿಕ್ಸ್ ಎನರ್ಜಿ ನಿಮ್ಮಲ್ಲಿ. ಅಂದರೆ ನನ್ನ ಜೀವನ ಮುಗ್ದೋಯ್ತು, ಇಲ್ಲೇ ಎಂಡು, ಅಂದರೆ ನನ್ನ ಜೀವನ ಇಷ್ಟೇ ಅಂತ ನೀವು ತಿಳ್ಕೊಂಡಿರ್ಬೋದು. ಅಂದರೆ ತುಂಬಾ ನೋವು, ತುಂಬಾ ದುಃಖಗಳು ನಿಮಗೆ ಇದ್ದಿರ್ಬೋದು. ತುಂಬಾ ದೊಡ್ಡ ನಿಮ್ಮ ಜೀವನದಲ್ಲಿ ಬಿರುಗಾಳಿ ಬೀಸಿರ್ಬೋದು. ಏನಾದರೂ ನಿಮ್ಮ ಜೀವನದಲ್ಲಿ ದೊಡ್ಡ ಅನಾಹುತಗಳು ಆಗಿರ್ಬೋದು. ಆದರೆ ಇಲ್ಲಿ ಫೀನಿಕ್ಸ್ ಅಂದರೆ ಒಂದು ಸಲ ಈ ಫೀನಿಕ್ಸ್ ಹಕ್ಕಿಯನ್ನು ಬೆಂಕಿಯಲ್ಲಿ ಸುಟ್ಟಾಗಿ, ಅಂದರೆ ನಿಮ್ಮ ಒಂದು ಲೈಫ್ ಮುಗ್ದಿರ್ಬೋದು ಇಲ್ಲಿ. ಸೊ ಇಲ್ಲಿ ಆ ಬೂದಿಯಿಂದ ಫೀನಿಕ್ಸ್ ಹಕ್ಕಿ ಎದ್ದೇಳ್ತದೆ. ಆ ಬೂದಿಯಿಂದ ಎದ್ದ ಹಕ್ಕಿಯನ್ನು ಯಾವ ಬೆಂಕಿಯಿಂದ ಸುಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಎನರ್ಜಿ ಇದೆ ಇಲ್ಲಿ. ಸೊ ನಿಮಗಂತೂ ಇದು ಪುನರ್ಜನ್ಮ ಅಂತಲೇ ಹೇಳ್ಬೋದು. ಎಲ್ಲ ಮುಗಿದು ನಿಮ್ಮ ಜೀವನದಲ್ಲಿ ಒಂದು ಹೊಸ ನಿಮಗೆ ಪುನರ್ಜನ್ಮ, ಹ್ಯಾಪಿನೆಸ್ ಬಂದಿದೆ. ಇಲ್ಲಿ ನಿಮಗೆ ಬ್ಲೂ ಬರ್ಡ್ ಸ್ಪಿರಿಟ್ ಬಂದು, ಅಂದರೆ ನಿಮಗೆ ಮುಂದೆ ಹ್ಯಾಪಿನೆಸ್ ಬರ್ತಾ ಇದೆ. ಇದು ನಿಮ್ಮದಲ್ಲಿ ಮೇಜರ್ ಚೇಂಜ್. ಸ್ಪಿರಿಚುವಲ್ ಜರ್ನಿಯಲ್ಲಿರೋರಿಗೆ ನೆಗೆಟಿವ್ ಎನರ್ಜಿ ಕಳೆದು ನಿಮಗೊಂದು ರೀಬರ್ತ್ ಎನರ್ಜಿ, ಹ್ಯಾಪಿನೆಸ್, ಖುಷಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಮೋಸ್ಟ್ಲಿ ಅಂದ್ಕೊಂಡಿರ್ಬೋದು, ಎಲ್ಲ ಜೀವನದಲ್ಲಿ ಮುಗ್ದೋಯ್ತು, ನನ್ನ ಜೀವನದಲ್ಲಿ ಬೆಳಕೇ ಇಲ್ಲ, ಎಲ್ಲ ಬಿಟ್ಟು ಹೋದ್ರು ಅಂತೇಳಿ. ಆದರೆ ಇಲ್ಲಿ ಎಲ್ಲ ಕಡೆ ಬೆಳಕಿದೆ, ಶೈನಿಂಗ್ ಸ್ಟಾರ್ಸ್ ಇದೆ, ಇಲ್ಲೆಲ್ಲ ಕಡೆ ಹೂವು ಇದೆ, ಹ್ಯಾಪಿನೆಸ್. ನಿಮ್ಮ ಜೀವನದಲ್ಲಿ ಹ್ಯಾಪಿನೆಸ್ ಅಂದರೆ ಖುಷಿಯ ದಿನಗಳು, ಖುಷಿ ಮುಂದೆ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಅಂದರೆ ಏರ್ ಸ್ಪಿರಿಟ್ ಇಲ್ಲಿ ಏನು ಹೇಳ್ತಿದೆ ಅಂತ ಹೇಳಿದರೆ, ಮೋಸ್ಟ್ಲಿ ನಿಮಗೆ ನಿಮ್ಮಲ್ಲಿ ತುಂಬಾ ನಾಲೆಜ್ ಇದೆ. ಏರ್ ಸ್ಪಿರಿಟ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದರೆ, ಈಗ ನೀವು ನಿಮ್ಮ ಸುತ್ತಮುತ್ತ ಜನಗಳ ಕಡೆ ಅಷ್ಟು ಅಂದರೆ ಫೋಕಸ್ ಮಾಡಬೇಡಿ. ನಿಮ್ಮಲ್ಲಿ ಏನು ನಾಲೆಜ್ ಇದೆಯಾ, ನಿಮ್ಮಲ್ಲಿ ಏನು ಅಂದರೆ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ, ಅದರ ಮೇಲೆ ಫೋಕಸ್ ಮಾಡಿ. ಸೊ ಅಂದರೆ ಹೊಸದೇನಾದರೂ ಸ್ಟಾರ್ಟ್ ಮಾಡಿ, ಕ್ರಿಯೇಟಿವಿಟಿ ಕಡೆ ನೋಡಿ, ನಿಮ್ಮ ಅಂದರೆ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಜನಗಳ ಕಡೆ ನೋಡಿ, ಅವರೇನಾದರೂ ಅಂದರೆ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ನೆಗೆಟಿವ್ ಥಿಂಕಿಂಗಲ್ಲಿ ಇರಬೇಡಿ. ನಿಮ್ಮಲ್ಲಿ ಏನು ನಾಲೆಜ್ ಇದೆಯಾ, ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆಯಾ, ಸೊ ಅದರಿಂದ ಹೊಸ ಅಧ್ಯಾಯವನ್ನು ಸೃಷ್ಟಿ ಮಾಡಿ ಅಂತ ಹೇಳ್ತಿದ್ದಾರೆ. ಹೊಸ ಅಧ್ಯಾಯ ಬರೆಯಿರಿ, ಅಂದರೆ ತುಂಬ ಹೊಸ ಬಿಗಿನಿಂಗ್ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮಗೆ 1 ನಂಬರ್ ಬಂದಿದೆ, ನಿಮಗೆ ಇಲ್ಲಿ ಹೊಸ ಬಿಗಿನಿಂಗ್ ಆಗ್ತಾ ಇದೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ. ಹಂಟರ್ ಆಫ್ ಡ್ರೀಮ್ಸ್, ಡ್ಯಾನ್ಸರ್ ಆಫ್ ಲೈಫ್, ಸ್ಪಿರಿಟ್ ಆಫ್ ಫ್ಯಾಮಿಲಿ, ಶಮನ್ ಆಫ್ ಬರ್ತ್. ಇಲ್ಲೂ ಬರ್ತ್ ಬಂದಿದೆ. ಇಲ್ಲಿ ನಿಮ್ಮದು ರೀಬರ್ತ್ ಎನರ್ಜಿ ಇದೆ. ಇಲ್ಲಿ ಏನು ಹೇಳ್ತಿದೆ ಅಂತ, ರೀಬರ್ತ್ ಎನರ್ಜಿ ಅಂದರೆ ಈಗ ನೀವು ಕನಸು ಏನಾದರೂ ಕಾಣ್ತಿದ್ರೆ, ಅಂದರೆ ನಿಮ್ಮ ಮುಂದೆ ಈಗ ಸುಳ್ಳು ನರ್ತನ ಮಾಡ್ತಿರ್ಬೋದು, ಅಥವಾ ನೀವು ತಿಳ್ಕೊಂಡಿರೋದು ಅರ್ಧ ಸತ್ಯ ಇದ್ದಿರ್ಬೋದು. ಅಂದರೆ ಯಾವುದು ಪೂರ್ಣ ಸತ್ಯ ಅಲ್ಲ. ಸೊ ಆ ಸತ್ಯವನ್ನು ಅಂದರೆ ಆ ಸುಳ್ಳನ್ನು ನೀವು ಕರೆಕ್ಟಾಗಿ ಇದು ಮಾಡಿ. ಅಂದರೆ ನಿಮಗೇನಾದರೂ ಕನಸಿರ್ಬೋದು, ಅಂದರೆ ಯಾವುದಾದ್ರೂ ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಕನಸಿರ್ಬೋದು. ಸೊ ಆ ಸಾಧನೆ ಕಡೆ ನೋಡಿ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಸ್ಪಿರಿಟ್ ಆಫ್ ಫ್ಯಾಮಿಲಿ ಅಂದರೆ ನಿಮ್ಮಲ್ಲಿ ಫ್ಯಾಮಿಲಿ, ಇವರು ಸ್ಪಿರಿಚುವಲ್ ಫ್ಯಾಮಿಲಿ, ನಿಮ್ಮದು ಆ್ಯನ್ಸೆಸ್ಟರ್, ಪೂರ್ವಜರು ಇರ್ಬೋದು, ಅಥವಾ ಸ್ಪಿರಿಟ್ ಗೈಡ್ ಇರ್ಬೋದು, ಯಾರೇ ಇರ್ಬೋದು, ಇವರು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಿ ನಿಮ್ಮದು ರೀಬರ್ತ್ ಎನರ್ಜಿ, ನಿಮಗೆ ಇಲ್ಲಿ ಯೂನಿವರ್ಸ್ ಸೆಕೆಂಡ್ ಚಾನ್ಸ್ ಕೊಡ್ತಿದ್ದಾರೆ. ಅಂದರೆ ಹಳೆಯದೆಲ್ಲ ಒಂದು ಎಂಡ್ ಆಗಿ ನಿಮಗೆ ಇಲ್ಲಿ ಫೀನಿಕ್ಸ್ ಥರ ಅಂದರೆ 2ನೇ ಚಾನ್ಸ್ ಕೊಡ್ತಿದ್ದಾರೆ. ಈ ಚಾನ್ಸನ್ನು ಉಪಯೋಗಿಸಿಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇದೊಂದೆರಡು ಕಾರ್ಡ್ ತೆಗಿತಿದ್ದೇನೆ.
ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಇಲ್ಲಿ ನೀವು ನೋಡ್ತಿರ್ಬೋದು ಈ ಕಾರ್ಡಲ್ಲಿ ಇಲ್ಲಿ ಸಿಲ್ವರ್ ಲೈನ್ ಇದೆ. ಅಂದರೆ ಸಿಲ್ವರ್ ಲೈನ್ ಯಾವ ರೀತಿ ಅಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಗುಡುಗು ಮೋಸ್ಟ್ಲಿ ನಿಮ್ಮ ಜೀವನದಲ್ಲಿ ತುಂಬ ನಿಮಗೆ ಕಷ್ಟಗಳು, ದುಃಖಗಳು, ನೋವುಗಳು ಬಂದಿರ್ಬೋದು. ಇವು ಸಡನ್ ಬಂದಿರ್ಬೋದು, ಅಥವಾ ಬಿರುಗಾಳಿ ಬೀಸಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಅಂದರೆ ಯಾವುದೀಗ ಬೆಳಕಿಲ್ಲ, ಎಲ್ಲನೂ ಮುಗಿದು ಹೋದಾಗೆ ನಿಮ್ಗೆ ಅನಿಸ್ತಿರ್ಬೋದು. ಅಂದರೆ ಇಲ್ಲಿ ಸೂರ್ಯನ ಸುತ್ತ ಮೋಡಗಳಿದ್ದಾವೆ, ಹೇಗೆ ಕತ್ತಲೆ ಅಂತ ನಮ್ಗೆ ಅನಿಸ್ತದೆ ಹಾಗೆ. ಆದರೆ ಇಲ್ಲೊಂದು ಸಿಲ್ವರ್ ಲೈನ್ ನಿಮ್ಮ ಜೀವನದಲ್ಲಿ ಇದ್ದೇ ಇದೆ. ಆ ಬೆಳಕಿನ ಕಡೆ ನೋಡಿ, ಹೋಪ್ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಜೀವನದಲ್ಲಿ ಏನೇ ಅನಿರೀಕ್ಷಿತ ಅಥವಾ ಆಕಸ್ಮಿಕಗಳು ಆಗಿರಲಿ, ಅದೆಲ್ಲದಕ್ಕೂ ಒಂದು ರೀಸನ್ ಇರ್ತದೆ. ಸೊ ಆ ಬೆಳಕಿನ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ಹೋಪ್ ಕಳ್ಕೊಳ್ಬೇಡಿ, ಜೀವನದಲ್ಲಿ ಭರವಸೆ ಕಳ್ಕೊಬೇಡಿ ಅಂತ ಹೇಳ್ತಿದ್ದಾರೆ. ಅಂದರೆ ಇಲ್ಲಿ ನಿಮಗೆ ಜೀವನದಲ್ಲಿ ಮೋಸ್ಟ್ಲಿ ನಿಮಗೆ ಕಷ್ಟಗಳು ನಿಮಗೆ ಪರ್ವತದ ಹಾಗೆ ಮುಂದೆ ಈಗ ಇದ್ದಿರ್ಬೋದು. ಅಂದರೆ ಈ ನನ್ನ ಜೀವನ ಮುಂದೆ ಸಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಜೀವನದಲ್ಲಿ ದೊಡ್ಡ ಪರ್ವತನೇ, ಕಷ್ಟ ಎಂಬ ಪರ್ವತನೇ ಬಂದು ನನ್ನ ಜೀವನದಲ್ಲಿ ಮುಂದೆ ನಿಂತಿದೆ, ನನ್ನ ಜೀವನದಲ್ಲಿ ಬೆಳಕೇ ಇಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಅಂದರೆ ಎಲ್ಲ ಕತ್ತಲು ನನ್ನ ಜೀವನದಲ್ಲಿ, ಏನು ಬೆಳಕೇ ಇಲ್ಲ, ದೊಡ್ಡ ದೊಡ್ಡ ಕಷ್ಟಗಳು, ಬೆಟ್ಟದಂಥ ಕಷ್ಟಗಳಿವೆ ನನಗೆ, ಇದು ನನ್ನ ಜೀವನದಲ್ಲಿ ಪರಿಹಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನೀವು ಅಂದ್ಕೊಂಡಿರ್ಬೋದು. ಆದರೆ ಇವೆಲ್ಲವನ್ನು ಪರಿಹರಿಸಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ. ಸೊ ನಿಮ್ಮ ಜೀವನದಲ್ಲಿ ಬೆಳಕಿದೆ, ಒಳ್ಳೆ ಅಂದರೆ ಹ್ಯಾಪಿನೆಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮನ್ನು ನೀವು ಮೋಸ್ಟ್ಲಿ ನೆಗೆಟಿವ್ ಎನರ್ಜಿಯಲ್ಲಿ ಇದ್ದಿರ್ಬೋದು, ನನ್ನಿಂದೇನು ಆಗೋದಿಲ್ಲ ಅಂತ ಹೇಳಿ. ಇಲ್ಲಿ ಯೂನಿವರ್ಸ್ ನಿಮಗೆ ಚಾನ್ಸ್ ಕೊಡ್ತಿದ್ದಾರೆ. ತುಂಬಾ ಬ್ಯೂಟಿಫುಲ್ ರೀಡಿಂಗ್ ಬಂದಿದೆ. ತುಂಬಾ ನೀವು ಕತ್ತಲಲ್ಲಿದ್ದೀರಿ, ನೀವೀಗ ಅಂದರೆ ನೀವು ಬೆಳಕು ಕಾಣದೆ ನೀವು ಒದ್ದಾಡ್ತಿರ್ಬೋದು ನಿಮ್ಮ ಜೀವನದಲ್ಲಿ ಎಲ್ಲ ಕಳ್ಕೊಂಡೆ ಅಂತೇಳಿ. ಆದರೆ ಇದು ಯಾವುದೂ ಶಾಶ್ವತ ಅಲ್ಲ. ಇಲ್ಲಿ ಏರ್ ಸ್ಪಿರಿಟ್ ಬಂದಿದೆ, ನಿಮ್ಮಲ್ಲಿ ಏನು ನಾಲೆಜ್ ಇರ್ಬೋದು, ತುಂಬಾ ನಾಲೆಜ್ ಇರ್ಬೋದು. ನಂಬರ್ 2 ಡೆತ್, ನೇಚರ್ ಕಾರ್ಡ್. ಇಲ್ಲಿ ನಿಮ್ಮ ಜೀವನದಲ್ಲಿ ಇಲ್ಲಿ ನೋಡಿರ್ಬೋದು ನೀವು, ಡೆತ್ ಕಾರ್ಡ್ ಬಂದಿದೆ. ಒಂದು ಎಂಡ್ ಆಗಿದೆ ನಿಮ್ಮ ಲೈಫಲ್ಲಿ, ಒಂದು ಮೇಜರ್ ಎಂಡ್ ಆಗಿದೆ ನಿಮ್ಮ ಲೈಫಲ್ಲಿ. ಇಲ್ಲೂ ಡೆವಿಲ್ ಕಾರ್ಡ್ ಬಂದಿದೆ, ನೆಗೆಟಿವ್ ಎನರ್ಜಿ. ಮೋಸ್ಟ್ಲಿ ಯಾವ್ದಾದ್ರು ನೀವು ಎಡಿಕ್ಷನಲ್ಲಿ ಇರ್ಬೋದು. ಅಂದರೆ ಯಾರಾದರೂ ಮೋಸ್ಟ್ಲಿ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡ್ಕೊಂಡು ಅದರ ಎಡಿಕ್ಷನಲ್ಲೇ ಇದ್ದಿರ್ಬೋದು, ಅವರಿಗೋಸ್ಕರ ಕಾಯ್ತಾ ಇರ್ಬೋದು. ಅಥವಾ ನಿಮ್ಗೆ ಯಾರು ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು ನಿಮ್ಮ ಸುತ್ತಮುತ್ತ. ಇಲ್ಲಿ ಡೆವಿಲ್ ಎರಡೆರಡು ಕಾರ್ಡ್ ಬಂದಿದೆ, ಇಲ್ಲೂ ಬಂದಿದೆ. ಮೋಸ್ಟ್ಲಿ ಒಂದು ಡೆತ್, ನಿಮ್ಮ ಜೀವನದಲ್ಲಿ ಒಂದು ಕಾರ್ಮಿಕ್ ಎಂಡ್ ಆಗಿರ್ಬೋದು ಒಂದು. ಸೊ ತುಂಬಾ ನೀವು ಒಬ್ಬರೇ ಇದ್ದಿರ್ಬೋದು, ಈಗ ನೀವು ಹೀಲ್ ಆಗ್ತಿರ್ಬೋದು ಕೆಲವರು. ವಾವ್, ಸನ್ ಕಾರ್ಡ್ ಬಂದಿದೆ ಡೆವಿಲ್ ಕೆಳಗಡೆ. ನಿಮ್ಮ ಜೀವನದಲ್ಲಿ ಬೆಳಕಿದ್ದೇ ಇದೆ, ಇಲ್ಲಿ ನೀವು ನೋಡ್ತಿರ್ಬೋದು ಸನ್ ಕಾರ್ಡ್. ಸೊ ಆ ಬೆಳಕಿನ ಕಡೆ ನೋಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಮೋಸ್ಟ್ಲಿ ಕೆಲವರು ಫ್ಯಾಮಿಲಿ ಕಡೆ ನೋಡ್ತಿರ್ಬೋದು, ಇನ್ನು ಕೆಲವರು ಮಕ್ಕಳ ಕಡೆ ನೋಡ್ತಿರ್ಬೋದು. ತುಂಬ ಫೈರಿ ಪ್ಯಾಷನ್ ಇದೆ, ಒಂದೇನೋ ಒಂದು ನೀವು ಕ್ರಿಯೇಟ್ ಮಾಡಲಿಕ್ಕೆ ಹೊರಟಿದ್ದೀರಿ. ಮೋಸ್ಟ್ಲಿ ಇಷ್ಟು ತನಕ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಬರ್ತದೆ, ಅಥವಾ ನಿಮಗೆ ಒಂದು ನ್ಯಾಯ ಸಿಗ್ತದೆ ಜೀವನದಲ್ಲಿ. ಅನ್ಯಾಯ ನಿಮ್ಮ ಜೀವನದಲ್ಲಿ ಒಂದು ನ್ಯಾಯ ಸಿಗ್ತದೆ. ನೀವೊಂಥರ ಎಂಪ್ರೆಸ್ ರೋಲಿಗೆ, ಅಂದರೆ ರಾಣಿಯ ಥರ ರೋಲಿಗೆ ಬರೋರಿದ್ದೀರಿ. ನೀವು ನೋಡ್ತಿರುವವರು ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು. ಅಂದರೆ ನಿಮ್ಮಲ್ಲಿ ಎಲ್ಲ ಕ್ರಿಯೇಟಿವಿಟಿ ಇದೆ, ಹಣ, ಕೆರಿಯರ್ ಎಲ್ಲನೂ ನಿಮ್ಮ ಹತ್ರ ಬರ್ತದೆ. ಇದು ಮೇಜರ್ ಕಾರ್ಡ್, ಫ್ಯಾಮಿಲಿ, ಹಣ, ರಿಲೇಷನ್ಶಿಪ್, ಕ್ಯಾರಿಯರ್ ಎಲ್ಲನೂ. ಸೊ ನೀವೀಗ ತುಂಬಾ ಸ್ಟ್ರಗಲ್ ಮಾಡ್ತಿದ್ದೀರಿ, ಹೋರಾಡ್ತಿದ್ದೀರಿ, ಅಥವಾ ನೀವು ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇದ್ದಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಯಾರಾದೊಬ್ಬರು ಟೀಚರ್ಸ್ ಬಂದಿರ್ಬೋದು. ತುಂಬಾ ಎತ್ತರದ ಪೊಸಿಷನ್ಗೆ ನೀವು ಕಲಿತಾ ಇದ್ದಿರ್ಬೋದು, ಏನಾದರೂ ಎತ್ತರದ ಪೊಸಿಷನ್ಗೆ ಹೋಗ್ಬೇಕು ಅಂತ ನೋಡ್ತಿದ್ದೀರಿ. ಸೊ 6 ಆಫ್ ವ್ಯಾಂಡ್ಸ್, ಸಕ್ಸಸ್ ನಿಮ್ಗೆ ಇದೆ, ಸಕ್ಸಸ್ ಬರ್ತಾ ಇದೆ. ಇಲ್ಲಿ 6 ಆಫ್ ವ್ಯಾಂಡ್ಸ್ ಬಂದು ಸಕ್ಸಸ್. ಕೆಲವರು ಮ್ಯಾರೇಜ್ಗೆ ನೋಡ್ತಿದ್ದಾರೆ, ಕೆಲವರಿಗೆ ಮ್ಯಾರೇಜ್ ಆಗ್ಬೋದು. ಕೆಲವರ ಲೈಫಲ್ಲಿ ಮೈಂಡ್ ಬಾಡಿ ಸೋಲ್ ಬ್ಯಾಲೆನ್ಸ್ಗೆ ಬರ್ಬೋದು. ಸೊ ಇದು ನಿಮ್ಮ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ತದೆ. ಇವು ಏನು ಸಕ್ಸಸ್ ಅಥವಾ ಏನಿರ್ತಾವ ನಿಮ್ಮ ಲೈಫಲ್ಲಿ ಒಂಥರ ಅನ್ಎಕ್ಸ್ಪೆಕ್ಟೆಡ್. ಇವು ತುಂಬಾನೇ
ತುಂಬಾನೇ ಬದಲಾವಣೆಗಳು ಬರ್ತವೆ ನಿಮ್ ಜೀವನದಲ್ಲಿ, ತುಂಬಾ ಚೇಂಜಸ್ ಬರ್ತಾ ಇದೆ. ನಿಮ್ಗೊಂಥರ ಅಂದ್ರೆ ಮೋಸ್ಟ್ಲಿ ಕೆಲವರು ಪಾರ್ಟ್ನರ್ಗೆ ಕಾಯ್ತಿರ್ಬೋದು, ಕಿಂಗ್ ಆಫ್ ಸೋರ್ಸ್, ಕ್ವೀನ್ ಆಫ್ ಸೋರ್ಸ್. ಇನ್ ಕೆಲವರಿಗೆ ಪಾರ್ಟ್ನರ್ ಬರ್ಬೋದು, ನೀವು ಪಾರ್ಟ್ನರ್ಗೆ ಅಂದ್ರೆ ಇಲ್ಲಿ ಯೂನಿಯನ್ ಇದೆ, ಕೆಲವರಿಗೆ ಯೂನಿಯನ್ ಇರ್ಬೋದು ನಿಮ್ ಪಾರ್ಟ್ನರ್ ಜೊತೆ, ಕೆಲವರಿಗೆ ಆ ನಿಮ್ಮ ಪಾರ್ಟ್ನರ್ ಜೊತೆ ರಿಯೂನಿಯನ್ ಆಗ್ಬೋದು, ಅಥವಾ ನೀವು ಪಾರ್ಟ್ನರ್ಗೆ ಕಾಯ್ತಾ ರಿಯೂನಿಯನ್ ಆಗ್ಬೋದು. ಇನ್ ಕೆಲವರಿಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಗೆ ಕ್ಲಾರಿಟಿ ಬರ್ತದೆ. ಅಂದ್ರೆ ಮೋಸ್ಟ್ಲಿ ಕೆಲವರು ನೀವು ಟ್ವಿನ್ ಫ್ಲೇಮ್ಸ್ ಇದ್ರು ಇರ್ಬೋದು, ಅಂದ್ರೆ ನಿಮ್ಮ ಟ್ವಿನ್ ಫ್ಲೇಮ್ಸ್ ಯಾರು ಅಂತ ಗೊತ್ತಾಗಿರ್ಬೋದು, ನೀವೇನು ಫೆಮಿನೈನ್ ಯಾರು, ಮ್ಯಾಸ್ಕುಲೈನ್ ಯಾರು ಅಂತ ಹೇಳಿ. ಇನ್ ಕೆಲವರಿಗೆ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಮೋಸ್ಟ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಕ್ಲಾರಿಟಿ ಬರ್ಬೋದು, ಅಂದ್ರೆ ಇವ್ರ ಬಗ್ಗೆ ನಿಮ್ಗೆ ಏನಾದ್ರು ಸತ್ಯ ಗೊತ್ತಾಗ್ಬೋದು ಮೋಸ್ಟ್ಲಿ. ಅಥವಾ ಇವರು ಬಂದು ಏನೋ ನಿಮ್ಗೆ ಸತ್ಯ ಬಂದು ಹೇಳ್ಬೋದು, ಇವರು ಬಂದು ನಿಮ್ಗೆ ಸತ್ಯ ಏನಾದ್ರು ಹೇಳ್ಬೋದು ನಿಮ್ಮ ಪಾರ್ಟ್ನರ್ ಬಂದು. ಇದು ಮ್ಯಾರೇಜ್ ಆದವರಿಗೂ, ಮ್ಯಾರೇಜ್ ಆಗದವರಿಗೂ, ಅಥವಾ ನೀವು ಪಾರ್ಟ್ನರ್ಗೆ ಕಾಯ್ತಾ ಇದ್ದವರಿಗೂ ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಇಲ್ಲಿ ತುಂಬಾನೇ ನಿಮ್ ಜೀವನದಲ್ಲಿ ಬದಲಾವಣೆ ಬರ್ತಿದೆ. ಒಬ್ರು ಪಾರ್ಟ್ನರ್ ಬರ್ತಿದ್ದಾರೆ ಕೆಲವರಿಗೆ ಎಲ್ರಿಗೂ ಅಲ್ಲ. ಪಾರ್ಟ್ನರ್ ನಿಮ್ದು ಇದೊಂಥರ ಡಿವೈನ್ ಯೂನಿಯನ್, ನಿಮ್ಮ ಡಿವೈನ್ ಪಾರ್ಟ್ನರ್ ಬರ್ತಿದ್ದಾರೆ ಕೆಲವರಿಗೆ. ಡಿವೈನ್ ಪಾರ್ಟ್ನರ್ ಮೋಸ್ಟ್ಲಿ ಈಗ ಅವ್ರು ಸ್ಟ್ರಗಲ್ ಮಾಡ್ತಿದ್ದಾರೆ, ಒಂದು ಎಂಡ್ ಮಾಡ್ಕೊಂಡು ಅವರ ಜೀವನದಲ್ಲಿ ಒಂದು ಮೇಜರ್ ಎಂಡಿಂಗ್ ಆಗ್ತಾ ಇದೆ. ಸ್ಟ್ರಗಲ್ ಮಾಡ್ತಿದ್ದಾರೆ ಈಗ ಲೈಫ್ ಅಲ್ಲಿ, ತುಂಬಾನೇ ಹೋರಾಟ ಮಾಡಿ ನಿಮ್ ಕಡೆ ಬರ್ತಿದ್ದಾರೆ ಇವರು. ಸೊ ನೀವು ಇವರಿಗೆ ವೇಟಿಂಗ್ ಮಾಡ್ತಿರ್ಬೋದು. ಇಲ್ಲಿ ತುಂಬಾನೇ ನೀವು ವೇಟ್ ಮಾಡ್ತಾ ಇದ್ದೀರಿ ಪರ್ಸನಿಗೋಸ್ಕರ. ಇಲ್ಲಿ ಯೂನಿಯನ್ ಆಗ್ಬೋದು, ರಿಯೂನಿಯನ್ ಆಗ್ಬೋದು. ಸೊ ತುಂಬಾನೇ ಇಲ್ಲಿ ಇವರು ಸಡನ್ ಬರ್ತಾರೆ ನಿಮ್ ಲೈಫ್ ಅಲ್ಲಿ. ಮೋಸ್ಟ್ಲಿ ನಿಮ್ಗೆ ಅಂದ್ರೆ ಈಗ ನಿಮ್ಗೆ ತುಂಬಾನೇ ಕನ್ಫ್ಯೂಷನ್ ಇದ್ದಿರ್ಬೋದು ಲೈಫ್ ಅಲ್ಲಿ, ನೀವು ಒಬ್ರೇ ಇದ್ದಿರ್ಬೋದು, ತುಂಬಾನೇ ಕನ್ಫ್ಯೂಷನ್ ಇದ್ರೆ ಸಡನ್ ಬರ್ತಾರೆ ನಿಮ್ ಲೈಫ್ ಅಲ್ಲಿ ಇವರು. ಸಡನ್ ಬಂದು ನಿಮ್ ಜೀವನ ಬ್ಯಾಲೆನ್ಸ್ಗೆ ಬರ್ತದೆ. ಇಲ್ಲಿ ಕೆಲವರಿಗೆ ನಿಮ್ ಜೀವನದಲ್ಲಿ ಬೆಳಕಿದೆ, ಇಲ್ಲಿ ಸನ್ ಕಾರ್ಡ್ ಬಂದಿದೆ, ಸಡನ್ ಚೇಂಜಸ್ ಆಗ್ತದೆ ನಿಮ್ ಜೀವನದಲ್ಲಿ. ಸನ್ ಕಾರ್ಡ್ ಮೋಸ್ಟ್ಲಿ ಕೆಲವರಿಗೆ ಅವರ ಪರ್ಸನ್ ತುಂಬಾ ಫಾಸ್ಟ್ ಆಗಿ ಬರ್ತಿದ್ದಾರೆ, ಯೂನಿಯನ್ಗೆ. ಅಂದ್ರೆ ಇಷ್ಟು ತನಕ ಯೋಚನೆ ಮಾಡ್ತಾ ಇದ್ರು ನಿಮ್ಗೇನು ಆಫರ್ ಕೊಡ್ಬೇಕು, ಮಾತಾಡ್ಬೇಕು ಅಂತ ಹೇಳಿ. ಅಥವಾ ನೀವು ನೋಡ್ತಿರುವವರು ಇರ್ಬೋದು, ಇಷ್ಟು ತನಕ ನಿಮ್ಗೆ ಯೋಚನೆ ಇದ್ದಿರ್ಬೋದು ಮಾಡ್ಬೇಕು ಅಂತ ಹೇಳಿ. ಆದ್ರೆ ಇನ್ನು ಮುಂದೆ ನಿಮ್ ಜೀವನದಲ್ಲಿ ಒಂಥರ ಫಾಸ್ಟ್ ಆಗಿ ನೀವು ಮೂವ್ ಆಗ್ತಿದ್ದೀರಿ. ಅಂದ್ರೆ ಮೋಸ್ಟ್ಲಿ ಇವರು ಮ್ಯಾಸ್ಕುಲೈನ್ ಇರ್ಬೋದು. ನೀವು ನಿಮ್ಮ ಫೆಮಿನೈನ್ ಏನಾದ್ರು ಒಂದು ಆಫರ್ ಕೊಡ್ಬೇಕು, ಪ್ರೀತಿ ಆಫರ್ ಕೊಡ್ಬೇಕು ಅಂತೇಳಿ ನೀವು ಮುಂದೆ ಸಾಕ್ತಿರ್ಬೋದು. ಅಥವಾ ನೀವೇನಾದ್ರೂ ಟ್ವಿನ್ ಫ್ಲೇಮ್ಸ್ ಅಥವಾ ಜರ್ನಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ, ಬರೀ ಸ್ಪಿರಿಚುವಲ್ ಜರ್ನಿಯಲ್ಲಿ ಇದ್ರೆ ನೀವೇನಾದ್ರೂ ಅಂದ್ರೆ ನಿಮ್ಗೆ ಇಷ್ಟು ತನಕ ಇರೋದು ಏನೋ ಒಂದು ಐಡಿಯಾ ಇದ್ದಿರ್ಬೋದು, ಆ ಐಡಿಯಾ ತುಂಬಾ ಫಾಸ್ಟ್ ಆಗಿ ನಿಮ್ದು ಮೂವ್ ಆಗ್ತದೆ. ಅಂದ್ರೆ ಏನೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ, ನಿಮ್ಗೆ ಏನ್ ಮಾಡ್ಬೇಕು ಅಂತ ಐಡಿಯಾ ಇದ್ದಿರೋದಿಲ್ಲ. ಸೊ ಐಡಿಯಾ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತದೆ, ನಿಮ್ಗೆ ಐಡಿಯಾ ಬರ್ತದೆ, ಮುಂದೆ ನೀವು ಫಾಸ್ಟ್ ಆಗಿ ಮೂವ್ ಆಗ್ತಿದ್ದೀರಿ. ಸೊ ಏನೋ ಒಂದು ಇಮೋಷನಲ್ ಫುಲ್ಫಿಲ್ಮೆಂಟ್ ಬರ್ತದೆ ನಿಮ್ಗೆ. ಇಲ್ಲಿ ಇಮೋಷನಲ್ ಫುಲ್ಫಿಲ್ಮೆಂಟ್, ತುಂಬಾನೇ ಇಮೋಷನಲ್ ಫುಲ್ಫಿಲ್ಮೆಂಟ್ ಬರುತ್ತದೆ. ಫೈಲ್ ನಂಬರ್ 2, ತುಂಬಾನೇ ನೋವಲ್ಲಿದ್ದೀರಿ ನೀವು, ತುಂಬಾ ಹೀಲ್ ಆಗ್ತಿದ್ದೀರಿ ನೀವು, ಹೀಲಿಂಗ್ ಎಲ್ಲ ಕಲಿಬಹುದು ಮುಂದೆ. ನೇಚರ್ ಚೇಂಜಸ್ ಬರ್ತಾ ಇದೆ. ನಿಮ್ಗೆ ಹ್ಯಾಪಿನೆಸ್ ಬರ್ತದೆ, ಸನ್ ಕಾರ್ಡ್ ಬಂದಿದೆ. ಮೋಸ್ಟ್ಲಿ ನೀವು ಇಷ್ಟು ತನಕ ಏನಾದ್ರು ಕಷ್ಟಪಟ್ಟಿದ್ರೆ ಅದಕ್ಕೆ ಈಗ ನಿಮ್ಗೆ ರಿವಾರ್ಡ್ ಬರುವಂತ ಟೈಮ್ ಬರ್ತಾ ಇದೆ. ತುಂಬಾನೇ ಕ್ಲಾರಿಟಿ ಬರ್ತದೆ ಲೈಫ್ ಅಲ್ಲಿ, ಹ್ಯಾಪಿನೆಸ್ ಬರ್ತದೆ. ಮೋಸ್ಟ್ಲಿ ಕೆಲವರು ಮಕ್ಕಳಿಗೆ ನೋಡ್ತಿರ್ಬೋದು, ಮಕ್ಕಳಾಗ್ಬೋದು. ಇನ್ ಕೆಲವರಿಗೆ ಸೆಲೆಬ್ರೇಷನ್ ಬರ್ತಾ ಇದೆ, ಇನ್ ಕೆಲವರಿಗೆ ಚಾಯ್ಸ್ ಬರ್ಬೋದು. ಇಲ್ಲಿ ಮೂವ್ಮೆಂಟ್ ತುಂಬಾನೇ ಇದೆ ನಿಮ್ ಲೈಫ್ ಅಲ್ಲಿ, ಮೂವ್ಮೆಂಟ್ ಇರ್ಬೋದು. ಕೆಲವರ ಜೀವನದಲ್ಲಿ ಮೂವ್ಮೆಂಟ್ ಇದೆ, ನೀವು ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ಬೋದು. ಕೆಲವರು ನೀವು ಹ್ಯಾಪಿ ಫ್ಯಾಮಿಲಿ ಅಂದ್ರೆ ಕೆಲವರು ಮ್ಯಾರೇಜ್ಗೆ ಕಾಯ್ತಿರ್ಬೋದು, ನಿಮ್ದು ಅರೇಂಜ್ ಮ್ಯಾರೇಜ್ ಆಗ್ಬೋದು. ಕೆಲವರು ಮ್ಯಾರೇಜ್ಗೆ ಕಾಯ್ತಾ ಇದ್ರೆ ಅಂದ್ರೆ ವಿತ್ ಫ್ಯಾಮಿಲಿ ವಿತ್ ಮನಿ. ಇನ್ನು ಕೆಲವರು ಮೆಟೀರಿಯಲ್ ಮತ್ತೆ ಸ್ಪಿರಿಚುಯಾಲಿಟಿ ಕಡೆ, ಎರಡು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿದ್ರಿ ನೀವು. ಮೋಸ್ಟ್ಲಿ
ಇಲ್ಲಿ ಮ್ಯಾರೇಜ್ ಇದೆ ಕೆಲವರಿಗೆ. ಇನ್ ಕೆಲವರು ಟೀಚರ್ಸ್ ಇದ್ದಾರೆ, ಅಂದ್ರೆ ನೀವು ಗುರು ಆಗ್ಬೋದು ಅಥವಾ ನಿಮ್ ಲೈಫ್ ಅಲ್ಲಿ ಯಾರಾದ್ರೊಬ್ರು ಗುರು ಬರ್ಬೋದು. ಸೊ ಸ್ಟೆಬಿಲಿಟಿ ಬರ್ತದೆ ನಿಮ್ ಜೀವನದಲ್ಲಿ. ಇಷ್ಟು ತನಕ ಮೋಸ್ಟ್ಲಿ ಜೀವನದಲ್ಲಿ ನಿಮ್ ಬೆಂಕಿ ಹತ್ತಿ ಉರಿತಾ ಇದ್ದಿರ್ಬೋದು, ಹಣದ ವಿಷಯದಲ್ಲಿ ಇರ್ಬೋದು ಅಥವಾ ಇದು ರಿಲೇಶನ್ಶಿಪ್ ವಿಷಯದಲ್ಲಿ ಇದ್ದಿರ್ಬೋದು. ಎಲ್ಲಾನು ಬೆಂಕಿಯಲ್ಲಿ ಬಿದ್ದು ಬೂದಿಯಾಗಿರ್ಬೋದು, ಎಲ್ಲಾನು ನಿಮ್ದು ಮುಗ್ದಿರ್ಬೋದು. ಅದು ನಿಮ್ ಜೀವನದಲ್ಲಿ ಒಂದು ಮೋಸ್ಟ್ಲಿ ಭರವಸೆ ಬರ್ತಾ ಇದೆ ನಿಮ್ಗೆ. ನೀವೊಂಥರ ಹೀಲರ್ ಇದ್ದಾರೆ ಕೆಲವರು ಒಂಥರ ಫೈನಾನ್ಸ್ ವಿಷಯದಲ್ಲೂ ನಿಮ್ಗೆ ಬ್ಯಾಲೆನ್ಸ್ ಬರ್ತದೆ. ಇನ್ನು ಕೆಲವರು ಮೆಜಿಷಿಯನ್ ಇದ್ದಾರೆ ಇಲ್ಲಿ. ಮೆಜಿಷಿಯನ್ ಕೆಲವರಿಗೆ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು ಈ ಹಿಂದೆ, ಅಂದ್ರೆ ಒಬ್ರೇ ಹೋರಾಡಿ ಸಾಕಾಗಿ ನಿಮ್ಗೆ ಸ್ಟ್ರೆಂತ್ ಇಲ್ಲದೆ ಇದ್ದಿರ್ಬೋದು. ನಿಮ್ ಜೀವನದಲ್ಲಿ ಒಂದು ಹೊಸ ಸ್ಟ್ರೆಂತ್ ಬರ್ತದೆ, ನಿಮ್ಗೆ ನ್ಯೂ ಬಿಗಿನಿಂಗ್ ಆಗ್ತದೆ ಜೀವನದಲ್ಲಿ. ಹೊಸ ಬಿಗಿನಿಂಗ್ ಮಾಡ್ತಿದ್ದೀರಿ ನೀವು ಜೀವನದಲ್ಲಿ. ಮೋಸ್ಟ್ಲಿ ಈಗ ಹೀಲ್ ಆಗ್ತಿದ್ದೀರಿ ನೀವು. ಹೀಲ್ ಆಗಿ ನಿಮ್ಗೊಂಥರ ಇದು ಸೋಲ್ ಶಾರ್ಟ್ ಇರ್ಬೋದು, ನಿಮ್ದು ಸೋಲ್ ಅವೇಕನಿಂಗ್ ಆಗ್ತಾ ಇರ್ಬೋದು. ಅಂದ್ರೆ ಪುನರ್ಜನ್ಮ ಇಲ್ಲಿ ನಿಮ್ಗೆ 2ನೇ ಚಾನ್ಸ್ ಕೊಡ್ತಿದ್ದಾರೆ. ಸೊ ನೀವೊಂಥರ ಎಂಪರರ್ ರೋಲಿಗೆ ಬರ್ತಿರ್ಬೋದು. ಒಂದು ಕಾರ್ಮಿಕ್ ಎಂಡ್ ಆಗಿರ್ಬೋದು, ಕಾರ್ಮಿಕ್ ಎಂಡ್ ಆಗ್ತಾ ಇದೆ. ನೀವೊಂಥರ ಇಲ್ಲಿ ಕಿಂಗ್ ರೋಲಿಗೆ ಬರ್ತಿದ್ದೀರಿ. ಕಾರ್ಮಿಕ್ ಎಂಡ್ ನಿಮ್ ಲೈಫ್ ಅಲ್ಲಿ ಮೋಸ್ಟ್ಲಿ. ಕೆಲವರಿಗೆ ಮ್ಯಾರೇಜ್ ಆಗ್ಬೋದು. ಮ್ಯಾರೇಜ್ ತುಂಬಾನೇ ಇದೆ. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ 4 weeks ಅಥವಾ 4 months ಇರ್ಬೋದು ಮ್ಯಾರೇಜ್. ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಗೆ ಏಂಜಲ್ಸ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ ಏನಂತ ಹೇಳಿ ನೋಡುವ. ಸ್ಟಾರ್, 6 times are over. Look forward to an abundance of happiness, enthusiasm and positivity. ನಿಮ್ಮ ಕಷ್ಟ ದಿನಗಳು ಮುಗೀತು ಅಂತ ಹೇಳ್ತಿದ್ದಾರೆ. ಮುಂದೆ ನೋಡಿ, ಲುಕ್ ಫಾರ್ವರ್ಡ್ ಅಂತ ಹೇಳ್ತಿದ್ದಾರೆ. ಅಬಂಡೆನ್ಸ್ ಆಫ್ ಹ್ಯಾಪಿನೆಸ್, ಇಲ್ಲೂ ಹ್ಯಾಪಿನೆಸ್ ಬಂದಿದೆ, ಇಲ್ಲೂ ಹ್ಯಾಪಿನೆಸ್, ಎಂಥೂಸಿಯಾಸಮ್ ಅಂಡ್ ಪಾಸಿಟಿವಿಟಿ. ಮೋಸ್ಟ್ಲಿ ತುಂಬಾ ಕಷ್ಟನ ಅನುಭವಿಸಿರ್ಬೋದು ನೀವು. ವಾವ್, ಪ್ರಪೋಸಲ್, ಎ ರೊಮ್ಯಾಂಟಿಕ್ ಆರ್ ಬಿಸ್ನೆಸ್ ಅಪರ್ಚುನಿಟೀಸ್ ಇಂಡಿಕೇಟೆಡ್. ಇಲ್ಲಿ ನಿಮ್ಗೆ ಮೋಸ್ಟ್ಲಿ ರಿಯೂನಿಯನ್ ಇರ್ಬೋದು, ಸಮ್ ಮ್ಯಾರೇಜ್ ಪ್ರಪೋಸಲ್ ಬರ್ಬೋದು, ಬಿಸ್ನೆಸ್ ಪ್ರಪೋಸಲ್ ಬರ್ಬೋದು, ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಬರ್ಬೋದು, ಮ್ಯಾರೇಜ್ ಆಗ್ಬೋದು. ಇಲ್ಲಿ ಪ್ರಪೋಸಲ್ ಬರ್ತಾ ಇದೆ. ಮೋಸ್ಟ್ಲಿ ನೀವು ಯಾರಿಗೋಸ್ಕರ ಕಾಯ್ತಾ ಇರ್ಬೋದು, ಅವ್ರ ಕಡೆಯಿಂದ ಪ್ರಪೋಸಲ್ ಬರ್ಬೋದು. ಬಿ ಕೇರ್ಫುಲ್ ಹೂ ಯು ಟ್ರಸ್ಟ್ ಎಟ್ ದಿಸ್ ಟೈಮ್. ಈಗ ನೀವು ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಉಸರವಳ್ಳಿ ನೀವು ನೋಡಿರ್ಬೋದು. ಅಂದ್ರೆ ನಿಮ್ ಸುತ್ತಮುತ್ತ ಬಣ್ಣ ಬದಲಾಯಿಸುವ ಜನಗಳಿರ್ಬೋದು, ನಿಮ್ ಮುಂದೆ ಚೆನ್ನಾಗಿ ಮಾತಾಡಿ ನಿಮ್ ಬೆನ್ನ ಹಿಂದೆ ಮೋಸ ಮಾಡುವ ಜನಗಳು ತುಂಬಾನೇ ಇದ್ದಾರೆ. ಸೊ ಅಂದ್ರೆ ನಿಮ್ ಮುಂದೆ ನಿಮ್ಮನ್ನು ಹೊಗಳ್ಬೋದು ಅಥವಾ ನಿಮ್ ಮುಂದೆ ತುಂಬಾ ಬಣ್ಣದ ಮಾತುಗಳನ್ನ ಆಡ್ಬೋದು. ಅದೇ ಇವರನ್ನ ಯಾರನ್ನು ನಂಬೇಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತಿದ್ದಾರೆ. ನೀವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅವರ ಜೊತೆ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಿವೇರ್ ಅಂತ ಹೇಳಿ ಬಂದಿದೆ ಪ್ರಪೋಸಲ್. ಲಕ್, ಯು ಆರ್ ರೈಟ್ ಟು ಬಿ ಸ್ಟ್ರಾಂಗ್ ಅಂಡ್ ಆಪ್ಟಿಮಿಸ್ಟಿಕ್ ಅಬೌಟ್ ದ ಆಪರ್ಚುನಿಟೀಸ್ ಅಹೆಡ್. ಇಲ್ಲಿ ನಿಮ್ಗೆ ಲಕ್ ಬಂದಿದೆ ಯೂನಿವರ್ಸ್ ಕಡೆಯಿಂದ. ಸೊ ಕಂಗ್ರ್ಯಾಚುಲೇಷನ್ಸ್. ಫೈಲ್ ನಂಬರ್ 2. ಕೆಲವರು ಮ್ಯಾರೇಜ್ ಆಗೋದಿದೆ, ಕೆಲವ್ರ ಲೈಫಲ್ಲಿ ಹಾರ್ಡ್ ಟೈಮ್ ಮುಗಿತಾ ಇದೆ. ಸೊ ಇದೊಂದು ನಿಮ್ಗೆ ಇಲ್ಲಿ ಒಂದು ಡೇಂಜರ್ ಕೊಡ್ತಿದ್ದಾರೆ ಸಿಗ್ನಲ್. ಯಾರ ಮೇಲೆ ತುಂಬಾ ಭರವಸೆ ಇಡಬೇಡಿ ಅಂತ ಹೇಳ್ತಿದ್ದಾರೆ. ನೀವು ಯಾರ ಮೇಲೆ ಭರವಸೆ ಇಟ್ಟಿದ್ದೀರಾ ಅವರೇ ನಿಮ್ಗೆ ಮೋಸ ಮಾಡಬಹುದು. ಇಲ್ಲಿ ಇದು ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರಿಗೆ ಇಲ್ಲಿ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಈ ಸ್ಟೋನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಯಾವ ಮೇಜರ್ ಚೇಂಜಸ್ ಬರ್ಬೋದು ಅಂತೇಳಿ ನೋಡುವ. ಮೇಜರ್ ಚೇಂಜಸ್ ಲೈಫಲ್ಲಿ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ನಿಮ್ಮ ಲೈಫಲ್ಲಿ ಒಂದು ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತ ದೊಡ್ಡ ಘಟನೆ ಸಂಭವಿಸಬಹುದು. ಒಂಥರ ಶೇಕಿ ಮೂಮೆಂಟ್ ಬರ್ತಾ ಇದೆ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ನೋಡುವ ಒಂಥರ ಫೈಲ್ ನಂಬರ್ 3 ನಿಮ್ಮ ಜೀವನದಲ್ಲಿ ಒಂದು ಸಡನ್ ಚೇಂಜ್ ಆಗ್ತದೆ. ಅನ್ಎಕ್ಸ್ಪೆಕ್ಟೆಡ್ ವೇ, ಒಂದು ಡ್ರಾಮ್ಯಾಟಿಕ್ ವೇ, ಒಂದು ನಾಟಕೀಯ ರೀತಿಯಲ್ಲಿ ಆದ್ರೂ ಇರ್ಬೋದು. ಬಿ ಸ್ಪಿರಿಟ್, ಪ್ರಾಸ್ಪರಿಟಿ,
ಪ್ಯಾಸೇಜ್, ಸ್ಟ್ಯಾಂಡಿಂಗ್ ಸ್ಟೋನ್ಸ್, ಬಾಟಮ್ ಆಫ್ ದ ಡೆಕ್, ಜನರಾಸಿಟಿ. ನಿಮಗೆ ಆನ್ಸೆಸ್ಟರ್ ತೆಗಿತಿದ್ದೇನೆ. ನಿಮ್ಮ ಆನ್ಸೆಸ್ಟರ್ಸ್ ಯಾವ ಮೆಸೇಜ್ ಕೊಡ್ತಿದ್ದಾರೆ ಅಂತ ಹೇಳಿ ನೋಡುವ. ಶಮನ್ ಆಫ್ ಕರೇಜ್, ಹಂಟರ್ ಆಫ್ ಗಿಫ್ಟ್ಸ್, ಡ್ಯಾನ್ಸರ್ ಆಫ್ ಲೈಫ್, ಆನ್ಸೆಸ್ಟರ್ ಆಫ್ ಎಕ್ಸೈಲ್. ಫಸ್ಟ್ ಕಾರ್ಡ್ ತೆಗಿತಿದ್ದೇನೆ. ಫೈಲ್ ನಂಬರ್ 3, ಅನ್ಎಕ್ಸ್ಪೆಕ್ಟೆಡ್. ನಿಮ್ಮ ಜೀವನದಲ್ಲಿ ಸಡನ್ ಒಂಥರ ಸಡನ್ ಬಿರುಗಾಳಿ ಬೀಸ್ಬೋದು. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಲ್ಲಿ ಇಲ್ಲಿ ಟವರ್ ಕಾರ್ಡ್ 2 ಸಲ ಬಂದಿದೆ, ನೀವು ನೋಡ್ತಿರ್ಬೋದು. ಈ ಟವರ್ ಕಾರ್ಡ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ಇದೊಂಥರ ಸಡನ್ ಶಿಫ್ಟ್, ನಿಮ್ಮ ಲೈಫಲ್ಲಿ ಒಂದು ಶಿಫ್ಟ್ ಬರ್ತಾ ಇದೆ. ಅಂದರೆ ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಸ್ಟೋನ್ಸು. ಅಂದರೆ ನೀವೀಗ ತುಂಬಾ ನೀವು ವರ್ಕ್ ಮಾಡ್ತಿರ್ಬೋದು, ನಿಮಗೆ ಗೊತ್ತಿದೆ ಅಂದರೆ ಏನೋ ನೀವು ದೊಡ್ಡ ಸಾಧನೆ ಮಾಡಲಿಕ್ಕೆ ಬಂದವರು ಅಂತ ಹೇಳಿ. ಸೊ ಈಗ ನೀವು ಸೆಂಟರ್ ಆಫ್ ದ ಸ್ಟೋನಲ್ಲಿ ಇದ್ದೀರಿ ಈಗ. ಅಂದರೆ ಇದೊಂಥರ ನಿಮ್ಮದು ಏನು ಹೇಳ್ತಾರೆ, ತುಂಬ ಸೇಕ್ರೆಡ್ ಜರ್ನಿ ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ಪವಿತ್ರವಾದ ಇದು ನಿಮ್ಮದು ಜರ್ನಿ ಸ್ಟಾರ್ಟ್ ಆಗ್ತದೆ ಈ ಸಡನ್ ಶಿಫ್ಟಿಂದಾಗಿ. ಇದೊಂಥರ ನಿಮ್ಮದು ಅಂದರೆ ಡಿಫ್ರೆಂಟ್ ಶಿಫ್ಟ್ ಇದು. ನಿಮ್ಮ ಲೈಫಲ್ಲಿ ಒಂಥರ ಡಿಫ್ರೆಂಟ್ ಶಿಫ್ಟ್ ಅಂತ ಹೇಳ್ತಾರೆ. ಇದು ಹೇಗಂದ್ರಿಂದ ನಿಮಗೆ ಪ್ರಾಸ್ಪರಿಟಿ ಬರ್ತದೆ. ಅಂದರೆ ಪ್ರಾಸ್ಪರಿಟಿ ಅಂದರೆ ಹಣ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ, ರಿಲೇಷನ್ಶಿಪ್ ಎಲ್ಲ ವಿಷಯದಲ್ಲೂ ನಿಮಗೆ, ರಿಲೇಷನ್ಶಿಪ್ ಇರ್ಬೋದು, ಜಾಬ್, ಫೈನಾನ್ಸ್ ಎಲ್ಲ ವಿಷಯದಲ್ಲೂ ನಿಮಗೆ ಪ್ರಾಸ್ಪರಿಟಿ ಬರ್ತಾ ಇದೆ. ಇದೊಂಥರ ಶಿಫ್ಟ್ ನಿಮ್ಮ ಲೈಫಲ್ಲಿ ಒಂಥರ. ಅಂದರೆ ತುಂಬ ನೀವು ಜನ್ಮಗಳಿಂದ ಈ ಜರ್ನಿಗೋಸ್ಕರ ನೀವು ಕಾಯ್ತಾ ಇದ್ದಿರ್ಬೋದು. ಅಂದರೆ ಇದೊಂಥರ ಸೋಲ್ ಮಿಷನ್, ನಿಮ್ಮದು ಸೋಲ್ ಪರ್ಪಸ್ ಇದು. ತುಂಬ ನೀವು ಅಡ್ವೆಂಚರ್ ಮಾಡೋರಿದ್ದೀರಿ. ತುಂಬ ಇದೊಂಥರ ಸೇಕ್ರೆಡ್ ಜರ್ನಿ. ಫೈಲ್ ನಂಬರ್ 3 ಅಂದರೆ ಇದು ನಿಮಗೆ ಮೋಸ್ಟ್ಲಿ ಹಂಟರ್ ಆಫ್ ಗಿಫ್ಟ್ಸ್ ಬಂದಿದೆ. ಇದು ಮೋಸ್ಟ್ಲಿ ನಿಮ್ಮದು ಆನ್ಸೆಸ್ಟರಿಂದ ಗಿಫ್ಟ್ ಇರ್ಬೋದು. ಸೊ ನೀವು ಮುಂದೆ ನಿಮ್ಮ ಜೀವನದಲ್ಲಿ ಒಂಥರ ನೀವು ಡ್ಯಾನ್ಸ್ ಮಾಡೋರಿದ್ದೀರಿ, ಖುಷಿಯಿಂದ ಕುಣಿಯೋರಿದ್ದೀರಿ. ಸೊ ನೀವು ಒಂಥರ ಕರೇಜ್ ತಗೊಂಡು ಇದು ನೀವು ಮುಂದೆ ಸಾಕಬೇಕಾಗ್ತದೆ. ಫೈಲ್ ನಂಬರ್ 3 ಅಂದರೆ ನಿಮಗೆ ಸಕ್ಸಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಯಾರೆಲ್ಲ ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದ್ದಾರೆ, ನೀವು ಮಾಸ್ಟರ್ ಸೋಲ್ಸ್ ಇರ್ಬೋದು. ಯಾಕಂದರೆ ಇದು ತುಂಬ ಸಾಹಸಮಯ ಜರ್ನಿ, ತುಂಬ ಡೆಪ್ತ್ ಜರ್ನಿ. ಇದು ಯಾವ ರೀತಿ ಅಂತ ಹೇಳಿದರೆ ಡೆಪ್ತ್ ಜರ್ನಿ. ಈಗ ನಿಮಗೆ ಮೇಲ್ಗಡೆ ಏನು ಕಾಣಿಸದೇ ಇರ್ಬೋದು, ಈ ಬಾವಿ ಮೇಲೆ ನೀವು ಒಂಥರ ಜಸ್ಟ್ ಬೆಳಕಿರ್ಬೋದು, ಆದರೆ ಇದೊಂಥರ ತುಂಬ ಡೀಪು. ನೀವು ತುಂಬ ಡೀಪ್ಗೆ ಹೋಗೋರಿದ್ದೀರಿ ಈ ಜರ್ನಿಯಲ್ಲಿ. ನಿಮ್ಮ ಸೋಲ್ ತುಂಬಾ ಡೀಪ್ ಹೋಗ್ತದೆ. ಅಂದರೆ ಇದು ಆಳ ಎಷ್ಟಿದೆ ಅಂತೇಳಿ ಈಗ ನಮಗೆ ಕಾಣಿಸೋದಿಲ್ಲ ಹೊರಗಡೆ ಇದ್ದವರಿಗೆ. ಇದರ ಒಳಗೆ ಏನಿದೆ, ಇದರ ಆಳ ಎಷ್ಟಿರ್ಬೋದು ಏನೂ ಗೊತ್ತಿಲ್ಲ. ಹಾಗೆ ನೀವು ಒಂಥರ ನಿಮ್ಮ ಸೋಲ್ ತುಂಬ ಡೀಪ್ ಡೌನ್ ಆಗೋದ್ರಲ್ಲಿದೆ. ಅಂದರೆ ತುಂಬ ಏನೋ ಒಂಥರ ಸೇಕ್ರೆಡ್ ಜರ್ನಿ ನಿಮ್ಮದು, ಡಿಫ್ರೆಂಟ್ ಜರ್ನಿ. ತುಂಬಾ ಇದೊಂಥರ ಟವರ್ ಅಂತ ಹೇಳಿದರೆ ಇದು ಒಂಥರ ಗೇಟ್ ವೇ ಇರ್ಬೋದು. ಅಂದರೆ ನಿಮ್ಮ ಸಡನ್ ಶಿಫ್ಟ್ ಬಂದರೂ ಬರ್ಬೋದು, ಅಥವಾ ನೀವು ಯಾವುದೋ ಒಂದು ಜರ್ನಿಗೆ ಎಂಟ್ರಿ ಆಗೋರಿದ್ರೆ ಇದೊಂಥರ. ಅಂದರೆ ನೀವು ನೋಡಿರ್ಬೋದು ಹಿಂದಿನ ಕಾಲದಲ್ಲೆಲ್ಲ ಯಾವುದೇ ಒಂದು ರಾಜ್ಯದೊಳಗೆ ಎಂಟ್ರಿ ಆಗೋದಿದ್ರೆ ಒಂದು ಮುಂದೆ ಗೇಟ್ ಥರ ಇರ್ತದೆ. ಸೊ ಆ ರೀತಿ ನಿಮಗೆ ಗೇಟ್ ಇಲ್ಲಿ ಬಂದಿದೆ. ಅಂದರೆ ಸೊ ಆ ಗೇಟ್ ನಿಮಗೆ ಓಪನ್ ಆಗೋದ್ರಲ್ಲಿದೆ. ಸೊ ಒಂಥರ ಡಿಫ್ರೆಂಟ್ ಶಿಫ್ಟ್ ಇದು ಫೈಲ್ ನಂಬರ್ 3. ಕಂಗ್ರ್ಯಾಚುಲೇಷನ್ ಫೈಲ್ ನಂಬರ್ 3. ನಿಮ್ಮ ಈ ಸ್ಪಿರಿಚುವಲ್ ಜರ್ನಿ ಸಕ್ಸಸ್ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇನೆ. ತುಂಬ ಡಿಫ್ರೆಂಟ್ ಶಿಫ್ಟ್. ತುಂಬಾ ಇದೊಂಥರ ಈ ಶಿಫ್ಟ್ ನಿಮಗೆ ಅಂದರೆ ಇದು ಇದರಲ್ಲಿ ನಿಮಗೇನು ಅಂದರೆ ಇದು ಪಾಸಿಟಿವ್ ಶಿಫ್ಟ್, ನೆಗೆಟಿವ್ ಶಿಫ್ಟ್ ಅಲ್ಲ. ತುಂಬಾ ನೀವು ತುಂಬ ಆಳದಲ್ಲಿ ಈ ಜರ್ನಿಯಲ್ಲಿ ತುಂಬ ಆಳಕ್ಕೆ ಇಳಿಯೋರಿದ್ದೀರಿ. ನೀವು ತುಂಬಾ ಆಳ, ತುಂಬ ಡೆಪ್ತಲ್ಲಿ ಹೋಗೋರಿದ್ದೀರಿ. ಇದು ಫೈಲ್ ನಂಬರ್ 3. ಟ್ಯಾರೋಟ್ ಕಾರ್ಡಿಂದ ನೋಡ್ತೇನೆ. ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ತುಂಬ ಜನ್ಮಗಳಿಂದ ನೀವು ಕಾಯ್ತಿರ್ಬೋದು ಈ ಜರ್ನಿಗೋಸ್ಕರ, ಈ ಸೋಲ್ ಪರ್ಪಸ್ಸಿಗೋಸ್ಕರ. ಫೈಲ್ ನಂಬರ್ 3 ತುಂಬ ಅಂದರೆ ಇದು ಸಡನ್ ಶಿಫ್ಟ್ ಬರ್ತದೆ ನಿಮ್ಮದು, ಡಿಫ್ರೆಂಟ್ ಶಿಫ್ಟ್. ಮೋಸ್ಟ್ಲಿ ಅಂದರೆ ಡಿಫ್ರೆಂಟ್ ಶಿಫ್ಟ್ ಇದೊಂಥರ.
ನೀವು ಈಗ ಹೇಗಿದ್ದೀರೋ ಮುಂದೆ ಹಾಗಿರುವುದಿಲ್ಲ. ನೀವು ಒಂಥರ ನಿಮ್ಮದು ಸ್ಥಾನಮಾನ ಅಥವಾ ನಿಮ್ಮದು ಹುದ್ದೆಗಳು ಚೇಂಜ್ ಆಗ್ಬೋದು. ವಾವ್, ಎಂಪರರ್ ಸಡನ್. ಮಾಸ್ಟರ್ ಸೋರ್ಸ್ ಇರ್ಬೋದು. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರು. ಇಲ್ಲಿ ನೀವು ಕಾರ್ಡ್ ನೋಡ್ತಾ ಇರ್ಬೋದು. ಮೇಜರ್ ಕಾರ್ಡ್ ಎಂಪರರ್ ಬಂದಿದೆ, ದಿ ಫೂಲ್ ಬಂದಿದೆ. ತುಂಬಾನೇ ಅಡ್ವೆಂಚರಸ್ ಪರ್ಸನ್. ನೈಟ್ ಆಫ್ ಕಪ್ಸ್. ಈಗ ನೀವು ತುಂಬಾ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಇರ್ಬೋದು, ಹೋಪ್ಲೆಸ್ ಎನರ್ಜಿಯಲ್ಲಿ ಇದ್ದಿರ್ಬೋದು. ಸೊ ನಿಮಗೆ ದೇವರೊಂದು ನ್ಯಾಯ ಕೊಡ್ತಿದ್ದಾರೆ, ಅಂದ್ರೆ ಬ್ಯಾಲೆನ್ಸ್ ಬರ್ತದೆ ಲೈಫಲ್ಲಿ. ನಿಮ್ಮ ಜೀವನದಲ್ಲಿ ಬೆಳಕು ಬರ್ತಾ ಇದೆ. ಇದು ಯಾವ ರೀತಿ ಅಂತ ಹೇಳಿದ್ರೆ, ನೀವೊಂಥರ ಎಂಪರರ್ ರೋಲ್. ಸಡನ್ ನಿಮಗೆ ಕೆಲವರಿಗೆ ದೊಡ್ಡ ಹುದ್ದೆ ಪದವಿಗಳು ಪ್ರಾಪ್ತಿಯಾಗಬಹುದು. ಇನ್ನು ಕೆಲವರಿಗೆ ಸಡನ್ ಶಿಫ್ಟ್, ನಿಮ್ಮದು ಸಡನ್ ಶಿಫ್ಟ್, ಹೊಸ ಬಿಗಿನಿಂಗ್ ಮಾಡ್ತಿದ್ದೀರಿ ನೀವು. ಅಧಿಕಾರ ಸಿಗ್ಬೋದು, ನಿಮಗೆ ದೊಡ್ಡ ಅಧಿಕಾರ ಸಿಗ್ಬೋದು ಕೆಲವರಿಗೆ. ತರ ಕಿಂಗ್ ರೋಲ್ ಇಲ್ಲಿ. ಸೊ ನೀವೊಂಥರ ನಿಮ್ಗೇನೋ ಒಂದು ಆಫರ್ ಬರ್ತಾ ಇದೆ ಇಲ್ಲಿ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ಮೋಸ್ಟ್ಲಿ ಇದು ನಿಮ್ಮನ್ನು, ಅಂದ್ರೆ ಈ ಆಫರ್ ನಿಮ್ಮನ್ನು ಇನ್ನೂ ಏನೋ ನಿಮ್ಗೊಂದು ಆಫರ್ ಬರ್ತದೆ. ಇದನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಇದು ಎಲ್ರಿಗಲ್ಲ, ಕೆಲವರಿಗೆ ಇದ್ರೂ ಇರ್ಬೋದು. ಈ ಆಫರ್ ನಿಮ್ಮನ್ನು ಜೀವನದಲ್ಲಿ ಇನ್ನೂ ಎತ್ತರದ ಸ್ಥಾನಕ್ಕೆ ಕರೆದೊಯ್ತದೆ. ಎಂಪರರ್ ರೋಲಿಗೆ ಕರ್ಕೊಂಡು ಹೋಗ್ತಾ ಇದೆ. ಸೊ ಆ ನೆಗೆಟಿವ್ ಎನರ್ಜಿಯಿಂದ, ಹೋಪ್ಲೆಸ್ ಎನರ್ಜಿಯಿಂದ ಹೊರಗೆ ಬನ್ನಿ. ನಿಮ್ಮ ಜೀವನದಲ್ಲಿ ಏನೋ ಒಂದು ನ್ಯಾಯ, ಜಸ್ಟಿಸ್ ಬರ್ತಾ ಇದೆ. ಸನ್ ತುಂಬ ಶೈನಿಂಗ್ ಫ್ಯೂಚರ್. ಸೆಲೆಬ್ರೇಷನ್ ಬರ್ತದೆ, ಬ್ಯಾಲೆನ್ಸ್ ಬರ್ತದೆ ನಿಮ್ಮ ಜೀವನದಲ್ಲಿ. ನಿಮ್ಮದು ಸ್ಪಿರಿಚುವಲ್ ಮತ್ತು ಮೆಟೀರಿಯಲ್ ಬ್ಯಾಲೆನ್ಸ್ ಬರ್ತದೆ ಇಲ್ಲಿ. ಸೊ ಏನೋ ಒಂದು ನೀವು ಏನೋ ಒಂದು ಸ್ಟಾರ್ಟ್ ಮಾಡ್ತಿದ್ದೀರಿ. ಫೈನಾನ್ಸ್ ಇರ್ಬೋದು, ರಿಲೇಷನ್ಶಿಪ್ ಇರ್ಬೋದು. ಸೊ ತುಂಬಾ ನೀವು ಹಾರ್ಡ್ ವರ್ಕ್ ಮಾಡ್ತೀರಿ. ಅದಕ್ಕೆ ನಿಮಗೀಗ ಈ ಹಿಂದೆ ಹಾರ್ಡ್ ವರ್ಕ್ ಮಾಡಿರ್ಬೋದು, ಅಥವಾ ಒಬ್ಬರೇ ತುಂಬಾ ಸ್ಟ್ರಗಲ್ ಮಾಡಿದ್ದೀರಿ, ಹಾರ್ಡ್ ವರ್ಕ್ ಮಾಡಿದ್ದೀರಿ. ಈಗ ಅದಕ್ಕೆ ಎಫರ್ಟ್, ಅಂದರೆ ರಿವಾರ್ಡ್ ಬರುವಂಥ ಟೈಮ್ ಬರ್ತಾ ಇದೆ. ತುಂಬಾ ವಿಶ್ ಫುಲ್ಫಿಲ್ಮೆಂಟ್. ಮೋಸ್ಟ್ಲಿ ನಿಮಗೆ ಫ್ಯಾಮಿಲಿ ವಿತ್ ಮನಿ, ಅಥವಾ ನಿಮ್ಮ ಸುತ್ತಮುತ್ತ ಜನಗಳು ಇರ್ಬೋದು. ಪಾರ್ಟಿ ಏನಾದರೂ ಮಾಡ್ಬೋದು ಮುಂದೆ ನೀವು. ಇನ್ನು ಕೆಲವರು ಟ್ರಾವೆಲ್ ಮಾಡ್ಬೋದು, ಫಾರಿನ್ಗೆ ಟ್ರಾವೆಲ್ ಮಾಡ್ಬೋದು. ಸೊ ನಿಮ್ದಿಲ್ಲಿ ಕೆಲವರಿಗೆ ಇಲ್ಲಿ ಪಾರ್ಟ್ನರ್ ಬರ್ಬೋದು. ನಿಮಗೆ ಬಿಸ್ನೆಸ್ ಅಥವಾ ನಿಮ್ಮದು ಲವ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಇರ್ಬೋದು. ನಿಮಗೊಬ್ಬರು ಪಾರ್ಟ್ನರ್ ಬರ್ತಾರೆ ಇಲ್ಲಿ. ಸೊ ನಿಮ್ಮದೊಂದು ಲೈಫಲ್ಲಿ ಒಂದು ಮೋಸ್ಟ್ಲಿ ತುಂಬಾ ಒಂದು ಏನು ಹೇಳ್ತಾರೆ, ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಎಂಡ್ ಆಗಿದೆ. ಅಂದರೆ ನಿಮಗೆ ಬೆನ್ನ ಹಿಂದೆ ಜನಗಳು ತುಂಬಾ ಮೋಸ ಮಾಡಿರ್ಬೋದು, ತುಂಬಾ ಮೋಸ ಮಾಡಿದ್ದಾರೆ. ಸೊ ಅದೊಂದು ಎಂಡ್ ಆಗ್ತಾಯಿದೆ ನಿಮ್ಮ ಲೈಫಲ್ಲಿ. ನೋವಿನ ದಿನಗಳು ಎಂಡ್ ಆಗ್ತಾ ಇವೆ ಇಲ್ಲಿ. ಸೊ ನೀವು ಮೆಜಿಷಿಯನ್, ನಿಮಗೆ ಮೋಸ್ಟ್ಲಿ ರಿಯೂನಿಯನ್ ಆಗ್ಬೋದು, ಕೆಲವರಿಗೆ ರೀಕನ್ಸಿಲಿಯೇಷನ್ ಆಗ್ಬೋದು. ನೀವು ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು ಇಲ್ಲಿ. ಒಂದು ಆಫರ್ ಬರ್ತಾ ಇದೆ ಕೆಲವರಿಗೆ, ಅಥವಾ ನೀವು ಅವರಿಗೆ ಆಫರ್ ಮಾಡ್ಬೋದು. ಸೊ ಹೊರಟಿದ್ದೀರಿ ನೀವು ಆಫರ್ ಕೊಡಬೇಕು ಅಂತ ಹೇಳಿ. ಮೋಸ್ಟ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ತಾ ಇದೆ. ಥರ್ಡ್ ಪಾರ್ಟಿ ಅಂದರೆ ನಿಮ್ಮ ಪರ್ಸನ್ ಜೊತೆ ಅವರ ಫ್ಯಾಮಿಲಿ ಇರ್ಬೋದು, ಕಾರ್ಮಿಕ್ ಇರ್ಬೋದು, ಅಥವಾ ಯಾರೇ ಇರ್ಬೋದು, ಅಕ್ಕ ತಂಗಿ, ಅಣ್ಣ ತಮ್ಮ, ಅಪ್ಪ ಅಮ್ಮ, ಅಥವಾ ಗಂಡ ಹೆಂಡತಿ ಯಾರೇ ಇರ್ತಿರ್ಬೋದು. ಇದು ಥರ್ಡ್ ಪಾರ್ಟಿ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಲೈಫಲ್ಲಿ ಎಂಡ್ ಆಗ್ತಾ ಇದೆ ಇಲ್ಲಿ. ಸೊ ಅವರು ನಿಮ್ಗೊಂದು ಆಫರ್ ಕೊಡಬೇಕು ಅಂತೇಳಿ ಹೊರಟು ಬರ್ತಿದ್ದಾರೆ ನಿಮ್ಮ ಜೊತೆ. ಅಂದರೆ ಫ್ಯಾಮಿಲಿ ವಿತ್ ಮನಿ, ಸ್ಪಿರಿಚುವಾಲಿಟಿ ಜೊತೆ ಇರಬೇಕು ಅಂತೇಳಿ ಬರ್ತಿದ್ದಾರೆ.
ಟ್ವಿನ್ ಫ್ಲೇಮ್ಸ್ ಇದ್ದಾರೆ ಕೆಲವರು ಇಲ್ಲಿ. ಸೊ ಥಿಂಕ್ ಮಾಡ್ತಿದ್ದಾರೆ, ಮೋಸ್ಟ್ಲಿ ಇವರು ಸಡನ್ ಬರ್ತಾರೆ ನಿಮ್ಮ ಲೈಫಲ್ಲಿ. ವಾವ್, ಟ್ವಿನ್ ಫ್ಲೇಮ್ಸ್ ಇದ್ದೇ ಇದ್ದಾರೆ ಇಲ್ಲಿ. ಇವರು ಒಂದು ಸಡನ್ ಬಂದು ನಿಮಗೆ ಆಫರ್ ಕೊಡ್ತಾರೆ ಅನ್ಎಕ್ಸ್ಪೆಕ್ಟೆಡ್ ವೇ. ಮೋಸ್ಟ್ಲಿ ಇವರು ಥ್ರೋಟ್ ಚಕ್ರ ಓಪನ್ ಆಗಿದೆ. ಇಷ್ಟ ತನಕ ಇವರು ಅಂದರೆ ಸೈಲೆಂಟ್ ಆಗಿರ್ಬೋದು, ಇವರು ಡಿವೈನ್ ಮೆಸ್ಕುಲೈನ್ ಇರ್ಬೋದು, ನೋಡ್ತಾ ಇರುವವರು ಮೆಸ್ಕುಲೈನ್ ಇರ್ಬೋದು ಅಥವಾ ಫೆಮಿನಿನ್ ಇರ್ಬೋದು. ನಿಮ್ಮ ಡಿವೈನ್ ಮೆಸ್ಕುಲೈನ್ ಇಷ್ಟ ತನಕ ನಿಮಗೆ ಅಂದರೆ ಹೇಳಬೇಕು ಅಂತ ಯೋಚನೆ ಮಾಡ್ತಿರ್ಬೋದು. ಆದರೆ ಅವ್ರ ಥ್ರೋಟ್ ಚಕ್ರದಿಂದಾಗಿ ಅವರು ಅಂದರೆ ಮನಸ್ಸಲ್ಲಿದೆ, ಬಾಯಲ್ಲಿ ಹೇಳಿರೋದಿಲ್ಲ, ಅಥವಾ ಅವರ ಈಗೋದಿಂದಾಗಿ ಅಂದರೆ ನಾನು ಯಾಕೆ ಇನ್ನೊಬ್ಬರ ಮುಂದೆ ತಲೆಬಾಗಬೇಕು ಅನ್ನೋದು ಅಹಂ ಇರ್ಬೋದು. ಸೊ ಅವೆಲ್ಲ ಸಡನ್ ಅವರ ಎಂಡ್ ಆಗ್ತಾ ಇದೆ, ಅವರದ್ದು ಥ್ರೋಟ್ ಚಕ್ರ ಓಪನ್ ಆಗ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ವೇಳೆಯಲ್ಲಿ, ನೀವು ಎಣಿಸದ ರೀತಿಯಲ್ಲಿ ಇವರಲ್ಲಿ ಬದಲಾವಣೆ ಬಂದಿರ್ತದೆ, ತುಂಬನೇ ಬದಲಾವಣೆ ಬಂದಿರ್ತದೆ. ಇವರು ಬರ್ತಿದ್ದಾರೆ. ಇನ್ನು ಕೆಲವರಿಗೆ ಬಿಸ್ನೆಸ್ ಪಾರ್ಟ್ನರ್ ಇದ್ರೂ ಇರ್ಬೋದು, ಇನ್ನು ಕೆಲವರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಇದ್ರೂ ಇರ್ಬೋದು. ಇದು ಜಾಸ್ತಿ ಟ್ವಿನ್ ಫ್ಲೇಮ್ಸ್ ತೋರಿಸ್ತಾ ಇದೆ, ರಿಯೂನಿಯನ್ ಎನರ್ಜಿ. ಇದು ಎಲ್ರಿಗಲ್ಲ, ಕೆಲವರಿಗೆ ಮಾತ್ರ ಇರ್ಬೋದು. ಇದು ಜನರಲ್ ರೀಡಿಂಗ್. ಮೋಸ್ಟ್ಲಿ ಇವರು ಬಂದ ನಂತರ ನಿಮಗೂ ಇವರಿಗೂ ತುಂಬಾನೇ ಒಂದು ಇಂಪಾರ್ಟೆಂಟ್ ಕನ್ವರ್ಸೇಷನ್ ಆಗ್ತದೆ. ತುಂಬಾನೇ ಇವರು ನಿಮಗೆ ಏನೋ ಒಂದು ಸತ್ಯ ಹೇಳುವವರಿದ್ದಾರೆ, ಅಥವಾ ನಿಮಗೆ ಒಂಥರ ಮುಂದೆ ಅಂದರೆ ಇವರಿಂದ ಒಳ್ಳೆ ಗೈಡೆನ್ಸ್ ಸಿಗ್ತದೆ, ಮುಂದೆ ಹೇಗೆ ಸಾಗಬೇಕು ಅಂತ ಹೇಳಿ ಮುಂದೆ. ಸೊ ಇಲ್ಲೋ ನಿಮ್ಗೊಂದು ಭರವಸೆ ಬರ್ತದೆ ಜೀವನದಲ್ಲಿ, ಅಂದರೆ ನಾನು ಏನು ಬಂದರೂ ಎದುರಿಸ್ತೇನೆ ಅಂತ ಹೇಳಿ ಅನ್ನೋ ಒಂದು ನಿಮಗೆ ಭರವಸೆ ಬರ್ತದೆ ಇಲ್ಲಿ ನೋಡ್ತಾ ಇರುವವರಿಗೆ. ಹೀಲರ್ ಇದ್ದಾರೆ ಕೆಲವರು, ನೀವು ಹೀಲರ್ ಇರ್ಬೋದು. ಮೋಸ್ಟ್ಲಿ ನಿಮ್ಮ ಪಾರ್ಟ್ನರ್ ಬರ್ತಿದ್ದಾರೆ. ಫಾರ್ಚೂನ್ ಇಲ್ಲಿ ಮೋಸ್ಟ್ಲಿ ಇಲ್ಲಿ ತುಂಬ ಡೆಸ್ಟಿನಿ ರೋಲ್ ಪ್ಲೇ ಆಗ್ತಾ ಇದೆ ನಿಮ್ಮದು. ಅಂದರೆ ಕರ್ಮ ಕ್ಲಿಯರ್ ಆಗಿರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ತಾ ಇದೆ. ಇಲ್ಲಿ ಒಂದು ಡೆಸ್ಟಿನಿ ರೋಲ್ ಪ್ಲೇ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಮೇಜರ್ ಚೇಂಜ್ ಆಗ್ತಾ ಇದೆ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ ನಿಮ್ಮ ಲೈಫೇ ಒಂಥರ 360 ಚೇಂಜ್ ಆಗ್ಬೋದು. ಸೂಪರ್. ಕೆರಿಯರಲ್ಲಿ ಚೇಂಜ್ ಬರ್ಬೋದು, ಫೈನಾನ್ಸ್ ಎಲ್ಲದರಲ್ಲೂ ಚೇಂಜ್ ಬರ್ತಾ ಇದೆ. ಎಲ್ಲ ಕಡೆ ಕ್ವೀನ್ ಬಂದಿದೆ. ಕ್ವೀನ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಕಪ್ಸ್, ಕ್ವೀನ್ ಆಫ್ ವ್ಯಾಂಡ್ಸ್. ಫಸ್ಟ್ ಟೈಮ್ ಎಲ್ಲ ಕ್ವೀನ್ ಬಂದಿರೋರು. ಅದರಲ್ಲೆಲ್ಲ ಕಿಂಗ್ ಬಂದಿತ್ತು ಫೈಲ್ ನಂಬರ್ 1 ಅಲ್ಲಿ, 1 or 2 ಅಲ್ಲೇನೋ ಕಿಂಗ್. ಇದರಲ್ಲೆಲ್ಲ ಕ್ವೀನ್ ಬಂದಿದೆ. ಮೋಸ್ಟ್ಲಿ ಇಮೋಷ್ನಲಿ, ಕ್ಯಾರಿಯರ್ ಅಥವಾ ಫೈನಾನ್ಸ್ ಎಲ್ಲದರಲ್ಲೂ ನೀವು ಫುಲ್ಫಿಲ್ಡ್ ಪರ್ಸನ್. ನೀವು ತುಂಬಾನೇ ಚೇಂಜಸ್. ಕಿಂಗ್ ಆಫ್ ಸೋರ್ಸ್, ಕ್ವೀನ್ ಆಫ್ ಸೋರ್ಸ್. ಮೋಸ್ಟ್ಲಿ ರಿಯೂನಿಯನ್ ಇರ್ಬೋದು ಕೆಲವರಿಗೆ. ಇನ್ನು ಕೆಲವರಿಗೆ ಕ್ಲಾರಿಟಿ ಬರ್ತದೆ, ಕೆಲವರಿಗೆ ಸತ್ಯ ಗೊತ್ತಾಗ್ತದೆ. ನಿಮ್ಮ ಜೀವನದಲ್ಲಿ ನೀವೊಂಥರ ಎಂಪ್ರೆಸ್. ನಿಮ್ಮ ಹತ್ರ ಎಲ್ಲನೂ ಇರ್ತದೆ, ಅಂದರೆ ಹಣ, ರಿಲೇಷನ್ಶಿಪ್, ಜಾಬ್, ಒಳ್ಳೆ ಪೊಸಿಷನ್ ಎಲ್ಲನೂ ಬರ್ತಾ ಇದೆ. ಮಕ್ಕಳು ಕೆಲವರಿಗೆ. ಸೊ ಇಲ್ಲಿ ಡಿವೈನ್ ರೋಲ್ ಪ್ಲೇ, ಡೆಸ್ಟಿನಿ. ತುಂಬ ಬ್ಯೂಟಿಫುಲ್ ರೀಡಿಂಗ್. ಫೈಲ್ ನಂಬರ್ 3. ಸೊ ನಿಮ್ಮ ಜರ್ನಿ ಆಶಾದಾಯಕವಾಗಿರಲಿ ಅಂತೇಳಿ ಸಿಲ್ವರ್ ಲೈನ್ ಪ್ರಾರ್ಥನೆ ಮಾಡ್ತದೆ. ಸೊ ಕನ್ಫ್ಯೂಷನ್ ಎನರ್ಜಿ ನಿಮ್ಮದು ಕ್ಲಿಯರ್ ಆಗ್ತದೆ ಇಲ್ಲಿ. ಏನು ಕನ್ಫ್ಯೂಷನ್ ಇತ್ತ ನಿಮಗೆ, ಏನು ಅಬ್ಸ್ಟ್ಯಾಕಲ್ಸ್ ಇತ್ತ, ಎಲ್ಲ ಕ್ಲಿಯರ್ ಆಗ್ತದೆ ಇಲ್ಲಿ. ಫೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಿಗೆ. ಕ್ವೀನ್ ರೋಲಿಗೆ ಬರೋರಿದ್ದೀರಿ ನೀವು. ರಾಣಿ ನೀವು ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು. ರಿಯೂನಿಯನ್ ಇದೆ ಇಲ್ಲಿ. ಇಂಪಾರ್ಟೆಂಟ್ ಕನ್ವರ್ಸೇಷನ್ ಆಗ್ತದೆ ಕೆಲವರಿಗೆ. ಇನ್ನು ಕೆಲವರ ಲೈಫಲ್ಲಿ ಸಡನ್ ನಿಮಗೆ ದೊಡ್ಡ ಹುದ್ದೆಗಳು ಸಿಗ್ಬೋದು. ಮೋಸ್ಟ್ಲಿ ನೀವಿಬ್ರು ಸೇರಿಕೊಂಡು ಈ ಜರ್ನಿಗೆ ಹೋಗ್ಬೋದು. ನಿಮಗೆ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3. ಯೂನಿವರ್ಸ್ ಕಡೆಯಿಂದ ಮೆಸೇಜ್. ಯೂನಿಕಾರ್ನ್, ಸಕ್ಸಸ್, ಹೋಪ್, ಫ್ರೀಡಮ್, ಹೀಲಿಂಗ್ ಆ್ಯಂಡ್ ಮ್ಯಾಜಿಕ್ ಆರ್ ಆಲ್ ಅವೈಲೇಬಲ್ ಟು ಇಫ್ ಯು ಜಸ್ಟ್ ಬಿಲೀವ್. ಸಕ್ಸಸ್ ಇದೆ, ಹೋಪ್ ಇದೆ, ಫ್ರೀಡಮ್ ಇದೆ, ಹೀಲಿಂಗ್ ಇದೆ. ನೀವು ಯೂನಿವರ್ಸ್ ಮೇಲೆ ಬಿಲೀವ್ ಇದೆ ಅಂತ ಹೇಳಿ ಯೂನಿವರ್ಸೇ ಬಂದಿದ್ದಾರೆ ನಿಮ್ಗೆ. ಯೂನಿಕಾರ್ನ್. ಫೈಲ್ ನಂಬರ್ 3 ಮಾಸ್ಟರ್ ಸೋಲ್ಸ್, ಈಗಲ್.
ಯು ವಿಲ್ ಸೋರ್ ಟುವರ್ಡ್ಸ್ ಯುವರ್ ಡೆಸ್ಟಿನಿ ವಿತ್ ಗ್ರೇಟರ್ ಕ್ಲಾರಿಟಿ ಆ್ಯಂಡ್ ಸ್ಟ್ರೆಂತ್. ಇಲ್ಲೂ ಅದೇ ಬಂದಿದೆ. ನೀವು ಮುಂದೆ ನಿಮ್ಮ ಡೆಸ್ಟಿನಿ ಕಡೆ ಹೋಗ್ತಿದ್ದೀರಿ, ಕ್ಲಾರಿಟಿ ಜೊತೆ ಹೋಗ್ತಿದ್ದೀರಿ, ಸ್ಟ್ರೆಂತ್ ಜೊತೆ ಹೋಗ್ತಿದ್ದೀರಿ. ಮೋಸ್ಟ್ಲಿ ನಿಮಗೆ ಕ್ಲಾರಿಟಿ ಬರ್ತದೆ. ಮೋಸ್ಟ್ಲಿ ನಿಮ್ಮ ಪಾರ್ಟ್ನರ್ ಬಂದು ನಿಮಗೆ ಏನಾದರೂ ಹೇಳ್ಬೋದು. ಡ್ರ್ಯಾಗನ್ ಫ್ಲೈ, ಹ್ಯಾವ್ ಕಾನ್ಫಿಡೆನ್ಸ್ ಡ್ಯೂರಿಂಗ್ ದಿಸ್ ಟೈಮ್ ಆಫ್ ಗ್ರೇಟ್ ಜಾಯ್, ರಿನ್ಯೂವಲ್ ಆ್ಯಂಡ್ ಕನೆಕ್ಷನ್ ಟು ಸ್ಪಿರಿಟ್. ಕಾನ್ಫಿಡೆನ್ಸ್ ಇಡಿ ಅಂತ ಹೇಳ್ತಾರೆ. ನೀವು ಸ್ಪಿರಿಟ್ ಜೊತೆ ಕನೆಕ್ಷನ್ ಆಗ್ತಿದ್ದೀರಿ. ಇಲ್ಲೆಲ್ಲ ಕಡೆ ಯೂನಿಕಾರ್ನ್ ಮತ್ತು ಏಂಜಲ್ ಬಂದಿದ್ದಾರೆ. ಯುವರ್ ಏಂಜಲ್ಸ್ ಆರ್ ಗೈಡಿಂಗ್ ಆ್ಯಂಡ್ ಪ್ರೊಟೆಕ್ಟಿಂಗ್ ಯು ಆನ್ ಯುವರ್ ಸ್ಪಿರಿಚುವಲ್ ಜರ್ನಿ. ನಿಮಗೆ ತುಂಬಾ ಪ್ರೊಟೆಕ್ಷನ್ ಇದೆ ನಿಮ್ಮ ಸ್ಪಿರಿಚುವಲ್ ಜರ್ನಿಗೆ. ಪೈಲ್ ನಂಬರ್ 3. ಸೊ ನಿಮಗೆ ಸಕ್ಸಸ್ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ ಯೂನಿವರ್ಸಲ್ಲಿ. ಎಲ್ಲ 3 ಪೈಲಿಗೂ, ಸ್ಪೆಷಲ್ ಆಗಿ ಪೈಲ್ ನಂಬರ್ 3ಗೆ ತುಂಬಾ ಒಂದು ಸೇಕ್ರೆಡ್ ಜರ್ನಿಗೆ ಹೋಗೋರಿದ್ದೀರಿ ನೀವು. ಸೊ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.